ಆತ್ಮೀಯರೇ, ಇವತ್ತು ಒಂದು ಸರಳ ಬಡ್ಡಿ ಬಗ್ಗೆ ನಾವು ತಿಳ್ಕೊಳ್ಳೋಣ. ಯಾಕೆಂದರೆ ಭಾಳಷ್ಟು ಸಂದರ್ಭದಲ್ಲಿ ಈ ಸಣ್ಣ ಸರಳ ಬಡ್ಡಿ ಲೆಕ್ಕಾಚಾರ ಗೊತ್ತಿಲ್ಲದೆ ಇರೋದ್ರಿಂದ ಎಷ್ಟೋ ದುರಂತಗಳು ಆಗಿ ಹೋಗ್ತವೆ. ಸಾಮಾನ್ಯವಾಗಿ ನಮಗೆ ಸಾಲ ತೆಗೆದುಕೊಳ್ಳೋದು ಸಾಮಾನ್ಯ, ಆದರೆ ತಗೊಳ್ಳುವಂಥ ಸಾಲಕ್ಕೆ ಬಡ್ಡಿ ಎಷ್ಟಾಗುತ್ತೆ, ನಾವು ಯಾವ ಒಂದು ಬಡ್ಡಿ ದರದಲ್ಲಿ ಸಾಲವನ್ನು ತಗೊಂಡಿದ್ದೀವಿ, ನಮ್ಮ ಹತ್ರ ತೀರ್ಸೋಕ್ಕಾಗುತ್ತಾ, ಸೊ ಇಂಥ ವಿಚಾರಗಳು ಬೇಕು. ಇನ್ನು ಮೇಯ್ನಾಗಿ ಈ ಸರಳ ಬಡ್ಡಿ ಲೆಕ್ಕಾಚಾರಗಳನ್ನು ಯಾವುದಾದ್ರೂ ಕಾಂಪಿಟೇಟಿವ್ ಎಕ್ಸಾಮ್ಗಳಲ್ಲಿ ಸಾಮಾನ್ಯವಾಗಿ ಭಾಳ ಹಿಂದೆ ಕಲ್ತಿರ್ತೀವಿ, ಪ್ರೈಮರಿಯಲ್ಲಿ ಕಲ್ತಿರ್ತೀವಿ ಸರಳ ಬಡ್ಡಿ ಲೆಕ್ಕಾಚಾರಗಳನ್ನು. ಆದರೆ ನೋಡಿ, ಈಗ ಸದ್ಯದಲ್ಲಿ ಈಗ ಕರೆಯುವಂಥ ಈ ಪೊಲೀಸ್ ಪರೀಕ್ಷೆಗಳಲ್ಲಿ, ಪೊಲೀಸ್ ಆಯ್ಕೆ ಪರೀಕ್ಷೆಗಳಲ್ಲಿ ಇಂಥ ಸಣ್ಣ ಸಣ್ಣ ಈ SLC ಅಥವಾ ಸೆಕೆಂಡ್ PUC ಮೇಲೆ ಕರೆಯುವಂಥ ಪರೀಕ್ಷೆಗಳಲ್ಲಿ ಇದ್ರ ಮೇಲೆ ಲೆಕ್ಕಗಳನ್ನು ಕೇಳ್ತಾರೆ. ಓಕೆ, ಸೊ ಈ ಎರಡು ಉದ್ದೇಶ ಇಟ್ಕೊಂಡು ಇದನ್ನು ಡಿಸ್ಕಸ್ ಮಾಡ್ತಾ ಇದ್ವಿ. ಸೊ ಇಲ್ಲಿ ಮೇಯ್ನಾಗಿ ಇವತ್ತು ನಾವೇನು ಡಿಸ್ಕಸ್ ಮಾಡೋದಂದರೆ ಸರಳ ಬಡ್ಡಿ ಅಂದರೆ ಏನು ಅನ್ನುವಂಥದ್ದು. ಅಂದರೆ ಯಾವುದಕ್ಕೆ ನಾವು ಸರಳ ಬಡ್ಡಿ ಅಂತೀವಿ, ಇನ್ನು ಸರಳ ಬಡ್ಡಿ ಲೆಕ್ಕ ಮಾಡುವಂಥ ಸೂತ್ರ. ಹಾಗೆ ಇನ್ನೊಂದೇನು ಅಂದರೆ ಮಾಸಿಕ ಬಡ್ಡಿ. ನೋಡಿ, ಈ ಮಾಸಿಕ ಬಡ್ಡಿ ಅನ್ನೋದು ನಮಗೆ ಗೊತ್ತೇ ಇರಲ್ಲ. ಏನೋ ಹೇಳ್ತಾರೆ, 1,000 ತಗೊಳ್ಳೋ ತಿಂಗಳಿಗೆ ಇಷ್ಟು ಕೊಟ್ಬಿಡೋ ಅಂತಾರೆ. ನಾವು ಅದನ್ನು ಲೆಕ್ಕ ಮಾಡಿದರೆ ಗೊತ್ತಾಗುತ್ತೆ ಇವರ ಬಡ್ಡಿಯ ದರ ಎಷ್ಟಿದೆ ಅನ್ನುವಂಥದ್ದು. ಹಾಗೆಯೇ ಇನ್ನೂ ಭಯಾನಕ ಅಂದರೆ ದಿನದ ಬಡ್ಡಿ ಲೆಕ್ಕಾಚಾರ ಮಾಡುವಂಥದ್ದು. ಸೊ ದಿನಕ್ಕೆ ಇಂತಿಷ್ಟು ಅಂತ ಬಡ್ಡಿಯನ್ನು ಕೇಳುವಂಥ ಒಂದು ವ್ಯವಹಾರಗಳು ಕೂಡ ಇವೆ. ಸೊ ಅದನ್ನು ಕೂಡ ಡಿಸ್ಕಸ್ ಮಾಡೋಣ. ಒಂದಿಷ್ಟು ಭಯಾನಕ ಬಡ್ಡಿ ದರಗಳು, ಇಲ್ಲಿ ನಮ್ಗೆ ಅದರ ಅಷ್ಟೆಲ್ಲ ಬಡ್ಡಿನ ಅಂತಲೇ ಗೊತ್ತಿರಲ್ಲ, ಅಂಥ ಒಂದು ಲೆಕ್ಕಾಚಾರಗಳನ್ನು ಕೂಡ ಡಿಸ್ಕಸ್ ಮಾಡೋಣ. ಓಕೆ, ಸೊ ಇಲ್ಲಿ ನಾವು ಸ್ಟಾರ್ಟ್ ಮಾಡುವಾಗ ನಮಗೆ ಮೇಯ್ನಾಗಿ ನಾವು ಜೀವನದಲ್ಲಿ ಯಾರಿಂದಲೂ ಹಣವನ್ನು ಪಡಿತೀವಿ, ಅದಕ್ಕೆ ಸಾಲ ಅಂತ ಕರಿತೀವಿ. ಅಂದರೆ ಯಾರೋ ಹತ್ರ ಒಂದು ಸ್ವಲ್ಪ ಕೈ ಸಾಲ ಅಂತಾರೆ, ಅಥವಾ ಯಾವುದೋ ರೀತಿ ಬೇರೆ ಬೇರೆ ಏನೋ ಹೇಳ್ಬೋದು. ಒಟ್ಟಿನಲ್ಲಿ ಒಬ್ಬರ ಹತ್ರ ನಾವು ಹಣವನ್ನು ತಗೊಳ್ತೀವಿ, ಅದಕ್ಕೆ ಸಾಲ ಅಂತ ಹೇಳ್ತೀವಿ. ಸಹಾಯ ಕಷ್ಟಕ್ಕೆ ಬೇಕೇ ಬೇಕು, ನಮ್ಗೆ ಯಾರೊಬ್ಬರು ಸಹಾಯ ಮಾಡ್ತಾರೆ, ನಾವು ಹಣವನ್ನು ತೆಗೆದುಕೊಳ್ತೀವಿ. ಆ ಹಣವನ್ನು ನಾವು ಅಸಲು ಅಥವಾ ಮೊಬಲಗು ಅಂತ ಕರಿತೀವಿ. ಈ ರೀತಿ ಸಾಲವಾಗಿ ನಾವು ಎಷ್ಟು ಅಮೌಂಟನ್ನು ತಗೊಂಡಿದ್ದೀವೋ ಅದು ಅಸಲು, ಮೂಲ ಮೊಬಲಗು ಅಥವಾ ಮೂಲ ಬೆಲೆ ಅಂತ ನಾವು ಕರಿತೀವಿ. ಅದಕ್ಕೆ ಅದು ಫಿಕ್ಸ್ ಅದು. ಯಾಕೆಂದರೆ ಈಗ ನಾವು ಒಂದು 10,000 ರೂಪಾಯಿ ತೊಗೊಂಡ್ರೆ 10,000 ರೂಪಾಯಿ ಅನ್ನೋದು ಅಸಲು. ನಾವೀಗ ನಿಮ್ಮ ಹತ್ರ 10,000 ರೂಪಾಯಿ ತೊಗೊಂಡಿದ್ದೀನಿ ಅಂದರೆ 10,000 ಅಸಲು ಅಂತ ಕರಿತೀವಿ. ಹೀಗೆ ತೆಗೆದುಕೊಂಡ ಹಣವನ್ನು ಸ್ವಲ್ಪ ಸಮಯದವರೆಗೆ ಉಪಯೋಗಿಸ್ಬೋದು. ಸಾಮಾನ್ಯವಾಗಿ ಏನಾಗಿರುತ್ತೆ ಕೇಳಿದರೆ, ನಮಗೆ ಇವತ್ತಿನ ದಿವಸ ನಮ್ಮ ಹತ್ರ ಹಣ ಇಲ್ಲ, ಇನ್ನೊಂದು ವಾರವನ್ನು ತಿಂಗಳನ್ನು ಬಿಟ್ಟು ನಮ್ಮ ಹತ್ರ ಬೇರೆ ಯಾವುದೋ ರೀತಿಯಲ್ಲಿ ಹಣ ಬರುತ್ತೆ. ಹಾಗಾಗಿ ನಮಗೆ ಒಂದು ಧೈರ್ಯ ಇರುತ್ತೆ, ಒಂದು ತಿಂಗಳಲ್ಲಿ ನಾನು ವಾಪಸ್ ಕೊಡ್ತೇನೆ ಅನ್ನುವಂಥದ್ದು. ಹಾಗಾಗಿ ಸ್ವಲ್ಪ ಸಮಯದವರೆಗೆ ನಾವು ಅದನ್ನು ಉಪಯೋಗಿಸ್ಕೊತೀವಿ, ಯಾವುದನ್ನು ಈ ಸಾಲವಾಗಿ ಪಡೆದುಕೊಂಡಂಥ ಹಣವನ್ನು. ಸೊ ಆ ಸಮಯಕ್ಕೆ ನಾವು ಈ ಒಂದು ಸರಳ ಬಡ್ಡಿ ಲೆಕ್ಕಾಚಾರದಲ್ಲಿ ಅದಕ್ಕೆ ಅವಧಿ ಅಥವಾ ಕಾಲ ಅಂತ ಕರಿತೀವಿ, ಟೈಮ್ ಅಂತ ಇಂಗ್ಲೀಷ್ನಲ್ಲಿ ಹೇಳ್ತೀವಿ. ಎಷ್ಟು ಟೈಮ್ ನಾವು ಹಣವನ್ನು ಇಟ್ಕೋತೀವಿ ಅನ್ನುವಂಥದ್ದು. ಹೀಗೆ ಸ್ವಲ್ಪ ಕಾಲ ಇಟ್ಟುಕೊಂಡು ಹಿಂದಿರುಗಿಸುವಾಗ ಸ್ವಲ್ಪ ಹೆಚ್ಚಿನ ಹಣವನ್ನು ನೀಡಬೇಕು. ಸುಮ್ಮನೆ ಅವರು ಆ ರೀತಿ ಹಣ ತಗೊಳಪ್ಪ ನಿಮ್ಗೆ ಮನಸ್ಸಿಗೆ ಬಂದಾಗ ಕೊಡು ಅಂತ ಯಾರೂ ಹೇಳಲ್ಲ. ಸೊ ಈ ರೀತಿ ನಾವು ಒಂದಿಷ್ಟು ಕಾಲಗಳ ಹಣವನ್ನು ಇಟ್ಕೊಂಡು ವಾಪಸ್ ಕೊಡಬೇಕಾದ್ರೆ ಅವರಿಂದ ಎಷ್ಟು ಹಣವನ್ನು ತೆಗೆದುಕೊಂಡಿದ್ದೀವೋ ಅದಕ್ಕೆ ನಾವು ಅಸಲು ಅಂತೀವಲ್ಲ, ಅಸಲಿನಕ್ಕಿಂತ ಜಾಸ್ತಿ ಹಣವನ್ನು ಕೊಡಬೇಕಾಗುತ್ತೆ. ಹಾಗಿದ್ದು ಕೊಡ್ತೀವಿ ಅಂತ ಮಾತು ಕೊಟ್ಟರೆ ಅಥವಾ ಅವರು ವಾಪಸ್ ನಾವು ಕೊಡುವಾಗ ಅವರು ನಮ್ಮಿಂದ ಹೆಚ್ಚಿನ ಹಣವನ್ನು ಪಡೆದುಕೊಳ್ತಾರೆ. ಇದನ್ನು ಬಡ್ಡಿ ಅಂತ ಕರೀತಾರೆ. ಸೊ ಇದರಲ್ಲೂ ಕೂಡ ಎರಡು ರೀತಿ ಬಡ್ಡಿಯನ್ನು ಲೆಕ್ಕಾಚಾರ ಮಾಡ್ತಾರೆ. ಒಂದು ಸರಳ ಬಡ್ಡಿ ಅಂತ ಕರಿತೀವಿ, ಇನ್ನೊಂದು ಚಕ್ರ ಬಡ್ಡಿ ಅಂತ, ಕಾಂಪೌಂಡ್ ಇಂಟ್ರೆಸ್ಟ್ ಅಂತ ಹೇಳ್ತಾರೆ. ಸೊ ಅದನ್ನು ಮುಂದಿನ ಬೇರೆ ಭಾಗದಲ್ಲಿ ಡಿಸ್ಕಸ್ ಮಾಡೋಣ. ಇವತ್ತೇನಿದ್ರು ನಾವು ಸರಳ ಬಡ್ಡಿಯನ್ನು ಲೆಕ್ಕಾಚಾರ ಮಾಡುವಂಥದ್ದನ್ನು ಹೇಗೆ ಅಂತ ತಿಳ್ಕೊಳ್ಳೋಣ. ಈಗ ಸಾಲ ಪಡೆದ ಹಣ ಮತ್ತು ಬಡ್ಡಿಯನ್ನು ಸೇರಿಸಿ ವರ್ಷದ ಕೊನೆಯಲ್ಲಿ ಪಾವತಿಸೋದಾದರೆ ಅದನ್ನು ಯಾವಾಗಲೂ ಇರ್ಬೋದು. ವರ್ಷದ ಕೊನೆ ಅಂತ ಬಂದಿದ್ದ ಸಂದರ್ಭಕ್ಕೆ, ಬಟ್ ಯಾವಾಗಲೇ ಇರಲಿ, ನೀವು ಒಂದು ಅವ್ರ ಹತ್ರ ಸಾಲ ತಗೊಂಡಿದ್ರಿ, ಅದಕ್ಕೆ ಬಡ್ಡಿನೂ ಸೇರಿಸಿ ಅದನ್ನು ಒಟ್ಟಿಗೆ ರಿಟರ್ನ್ ಮಾಡ್ತಾಯಿದ್ರೆ ಅದಕ್ಕೆ ನಾವು ಮೊತ್ತ ಅಂತ ಕರಿತೀವಿ. ಹಾಗೆ ಮೊತ್ತ ಅನ್ನುವಂಥ ಸಂದರ್ಭ ಬಂದಾಗ ಅಸಲು ಪ್ಲಸ್ ಬಡ್ಡಿ ಎರಡೂ ಸೇರಿ ನಾವು ಅದಕ್ಕೆ ಮೊತ್ತ ಅಂತ ಕರಿತೀವಿ. ಅಂದರೆ ಬಡ್ಡಿನೂ ಸೇರಿ ಅಸಲು ಸೇರಿ ನಾವು ರಿಟರ್ನ್ ಮಾಡುವಂಥ ಒಂದು ಹಣಕ್ಕೆ ಮೊತ್ತ ಅಂತ ಕರಿತೀವಿ. ಬಡ್ಡಿಯನ್ನು ಒಂದು ವರ್ಷದ ಅವಧಿಗೆ ಪ್ರತಿಶತಕ್ಕೆ, ನೋಡಿ ಯೂಶ್ವಲಿ ಯಾವಾಗಲೂ ಬಡ್ಡಿ ರೇಟ್ ಹೇಳಬೇಕಂದ್ರೆ ಒಂದು ವರ್ಷಕ್ಕೆ ಎಷ್ಟು ಬಡ್ಡಿ ಅಂತೇಳಿ, ಮತ್ತು ಪ್ರತಿ ಶತಕ ಅಂದರೆ ಪ್ರತಿ 100 ರೂಪಾಯಿಗೆ ಎಷ್ಟು ಬಡ್ಡಿ ಅಂತ ನಾವು ಲೆಕ್ಕ ಹಾಕ್ತೀವಿ. ಸೊ ಇದು ನೆನ್ಪಿಟ್ಕೊಳ್ಳಿ. ಎಲ್ಲೋ ಒಂದು ನಿಮ್ಮ ಕ್ವಶನ್ ಬಂದಿದೆ, ಯಾವುದೊಂದು ಲೆಕ್ಕ ಬಿಡಿಸ್ತಾ ಇದ್ದೀರಿ, ಅಥವಾ ನಿಮ್ಮ ಜೀವನದ ಲೆಕ್ಕನೇ ಆಗಿರ್ಬೋದು, ಎಲ್ಲೋ ನೀವು ಯಾರ ಹತ್ರ ಸಾಲ ಕೇಳ್ತಾ ಇದ್ದೀರಿ ಅಥವಾ ಯಾರಿಗೂ ಸಾಲ ಕೊಡ್ತಾ ಇದ್ದೀರಿ, ಆಗ ನಾವು ಆ ಒಂದು ಬಡ್ಡಿಯನ್ನು ಒಂದು ವರ್ಷಕ್ಕೆ ಎಷ್ಟು ಅಂತ ಹೇಳಬೇಕು, ಅಥವಾ ಅವರಿಂದ ನಾವು ಕೇಳ್ಕೋಬೇಕು, ಒಂದು ವರ್ಷಕ್ಕೆ ಎಷ್ಟು ಬಡ್ಡಿಯಪ್ಪ, ಅದು ಎಷ್ಟಕ್ಕೆ, 100ಕ್ಕೆ ಎಷ್ಟು ಬಡ್ಡಿ, 100 ರೂಪಾಯಿ ಆದರೆ ನಿಂದು ಎಷ್ಟು ಬಡ್ಡಿ ಅಂತ ತಿಳ್ಕೊಬೇಕಾಗುತ್ತೆ. ಸೊ ಇದು ಸಾಮಾನ್ಯವಾದಂಥ ರೂಲು. ಈಗ
ನೋಡಿ ಒಂದು ಬಡ್ಡಿ ಉದಾಹರಣೆಗೆ ಬಡ್ಡಿ 10% ಇದೆ ಅಂತ ಯಾರು ಹೇಳಿದ್ರೆ 10% ಬಡ್ಡಿ ಅಂತ ಹೇಳಿದ್ರೆ ನಾವು ಅದನ್ನು ಏನಂತೀವಿ ಅಂದರೆ ಸಾಲಿಯಾನ 10% ಅಥವಾ ವಾರ್ಷಿಕ 10% ಎಂದು ಬರೀತೇವೆ. ಈ ಪ್ರಾಬ್ಲಮಲ್ಲಿ ಏನಾಗಿರ್ತದೆ ಅಂದರೆ ಸಾಲಿಯಾನ 10% ಅಥವಾ 10% ಅಥವಾ ವಾರ್ಷಿಕ 10% ಅಂತೇಳಿ ಅದನ್ನು ಬರೆದಿರ್ತಾರೆ ಈ ರೀತಿ. ಸೊ ಇಲ್ಲಿ ಸಾಲಿಯಾನ 10% ಅಂತ ಹೇಳಿದ್ರೆ ಇದರ ಅರ್ಥ ಇಷ್ಟೇ, ಪ್ರತಿ ರೂಪಾಯಿ 100ಕ್ಕೆ 1 ವರ್ಷಕ್ಕೆ 10 ರೂಪಾಯಿ ಬಡ್ಡಿ ಆಗುತ್ತೆ. ಇದರ ಅರ್ಥ ಇಷ್ಟೇ, 1 ವರ್ಷ ನೀವು ಬಿಟ್ಟು ಆ 100 ರೂಪಾಯಿಗೆ ತಗೊಂಡಿದ್ರಿ ಸಾಲನ 1 ವರ್ಷ ಬಿಟ್ಟು ಕೊಡ್ತೀರಿ, 10% ಬಡ್ಡಿ ದರ ಅಂತ ಹೇಳಿದ್ರೆ ಅವರು ನಾವೇನು ಮಾಡಬೇಕು, ಅದಕ್ಕೆ ಪ್ರತಿ 100 ರೂಪಾಯಿಗೆ 1 ವರ್ಷಕ್ಕೆ 10 ಬಡ್ಡಿ ಆಗುತ್ತೆ ಅಂತ. ಓಕೆ, ಈಗ ಉದಾಹರಣೆ ನೋಡೋಣ. ಇಲ್ಲಿ ರಾಜು ಅನ್ನುವಂಥ ಒಂದು ವ್ಯಕ್ತಿ ಏನು ಮಾಡ್ತಾನೆ, 5,000 ರೂಪಾಯಿ ಸಾಲನ್ನ ಸಾಲಿಯಾನ 15% ಬಡ್ಡಿಯ ದರದಲ್ಲಿ, ಇದು ನೋಡಿ ಸಾಲಿಯಾನ ಅನ್ನೋದು ಒಂದು ವಾರ್ಷಿಕ ಬಡ್ಡಿ ಲೆಕ್ಕಾಚಾರ, ಇದರಲ್ಲಿ 15% ಪ್ರತಿಶತಕ್ಕೆ ಬಡ್ಡಿಯ ದರ ಇದು ಸಾಲ ಪಡಿತಾನೆ. ವರ್ಷದ ಕೊನೆಯಲ್ಲಿ ಅವನು ಪಾವತಿಸಬೇಕಾದ ಬಡ್ಡಿ ಎಷ್ಟು ಅಂತ ನಾವು ಕೇಳಿದರೆ ಭಾಳ ಸಿಂಪಲ್ ಇದನ್ನು ಲೆಕ್ಕ ಹಾಕೋದು. ನೋಡಿ 5,000ಗಳ ಅಸಲಾಯಿತು. ಸೊ ಹಾಗಾಗಿ ತೆಗೆದುಕೊಂಡ ಹಣ ಅನ್ನೋದನ್ನು ನಾವು ಅಸಲು ಅಂತ ಹೇಳ್ತೀವಲ್ಲ, ಅದು 5,000 ರೂಪಾಯಿ ಅಂತ ನಮ್ಗೆ ಗೊತ್ತಾಗುತ್ತೆ. ಅವನು ಈ ಬಡ್ಡಿಯ ದರ 15%, ಅಂದರೆ ಪ್ರತಿ 100ಕ್ಕೆ 1 ವರ್ಷದ ಅವಧಿಗೆ 15 ರೂಪಾಯಿನ ಕೊಡಬೇಕು. 100 ರೂಪಾಯಿಗೆ 15. ಹಾಗಾಗಿ 1,000ಕ್ಕೆ ಎಷ್ಟಾಗುತ್ತೆ ಅಂತ ಕೇಳಿದರೆ 100ಕ್ಕೆ 10ರಿಂದ ಗುಣಿಸಿದರೆ 1,000 ಆಗುತ್ತೆ. ಹಾಗಾಗಿ 100ಕ್ಕೆ 15 ರೂಪಾಯಿ ಬಡ್ಡಿ, 15 ರೂಪಾಯಿಗೂ ನಾವು 10ರಿಂದ ಗುಣಿಸಿದರೆ 105 ರೂಪಾಯಿ ಬಡ್ಡಿ ಆಗುತ್ತೆ. ಭಾಳ ಸಿಂಪಲ್, ಇವೆಲ್ಲ ಗೊತ್ತಾಗುತ್ತೆ ಅನ್ಕೋತೀನಿ. ಸೊ ಹಾಗಾಗಿ 1,000ಕ್ಕೆ 1 ವರ್ಷದಕ್ಕೆ ನಾವು 1,000 ಒಂದು ವೇಳೆ ಸಾಲ ತೊಗೊಂಡಿದ್ರೆ 105 ರೂಪಾಯಿ ಬಡ್ಡಿಯನ್ನು ಕೊಡಬೇಕಾಗುತ್ತೆ. 2,000 ಅಂದರೆ ಏನಾಯಿತು? ಸೊ 1,000ಕ್ಕೆ 150, 2,000ಕ್ಕೆ ಎಷ್ಟು ಕೇಳಿದರೆ ನಮ್ಗೆ ಈಸಿಯಾಗಿ ಹೇಳ್ತೀವಿ. 1,000ಕ್ಕೆ 150, ಇನ್ನೊಂದು 1,000ಕ್ಕೂ 150 ಅಂದರೆ 2,000ಕ್ಕೆ ಒಟ್ಟು 300 ರೂಪಾಯಿ ಬಡ್ಡಿ ನಾವು ಕೊಡಬೇಕಾಗುತ್ತೆ ಅನ್ನುವಂಥದ್ದು. ಈಗ 3,000ಕ್ಕೆ ಅಂದರೆ 15ರ ಮಗ್ಗಿಯನ್ನು ಆರಾಮಾಗಿ ಹೇಳ್ಕೊಂಡು ಹೋಗ್ಬಿಡ್ಬೋದು. ಅದು ಅಥವಾ 1,000ಕ್ಕೆ 150, ಮತ್ತೆ 150, ಮತ್ತೆ 150, 450 ಆಗುತ್ತೆ. ಹಾಗೆ ನಾವು 4,000 ಅಂದರೆ ಏನಾಗುತ್ತದು 6,600 ಆಗುತ್ತೆ. ಹಾಗೆ 5 ವರ್ಷಕ್ಕೆ, ಯಾಕೆಂದರೆ ನಾವು 5 ವರ್ಷಕ್ಕೆ ಲೆಕ್ಕ ಹಾಕ್ತಿದ್ದೀವಿ. ಸೊ 750 ರೂಪಾಯಿ ಆಗುತ್ತೆ. ಇದು ನಾವು ಈಸಿಯಾಗಿ ಲೆಕ್ಕ ಹಾಕ್ಕೊಂಡು ಹೋಗ್ಬೋದು. ಸೊ ನೋಡಿ, ಈಗ ಅವನು ತಗೊಂಡಿರೋದು 5,000, 15% ಬಡ್ಡಿ, ಆದರೆ 5 ಬಡ್ಡಿ ದರ ಸಹ ಅವನು ವರ್ಷದ ಕೊನೆಯಲ್ಲಿ ಅವನು ಪಾವತಿಸಬೇಕು. 1 ವರ್ಷಕ್ಕೆ ಎಷ್ಟು ಅವನು ಬಡ್ಡಿ ಕೊಡೋದು. ಸೊ 100ಕ್ಕೆ ನಮ್ಗೆ ಕೊಟ್ಟಿದ್ದಾರೆ, 100ಕ್ಕೆ 15 ರೂಪಾಯಿ, 1,000ಕ್ಕೆ 150 ಆಯಿತು. 5,000ಕ್ಕೆ ಅಂದಾಗ ನಾವು ಈ ರೀತಿ 750 ರೂಪಾಯಿ ಬಡ್ಡಿಯನ್ನು ಪಾವತಿಸಬೇಕಾಗುತ್ತೆ. ಎಷ್ಟು ಗೊತ್ತಾಗುತ್ತೆ ನಮಗೆ? ಓಕೆ, ಸೊ 750 ರೂಪಾಯಿ ಅವನು ಬಡ್ಡಿಯನ್ನು ಕೊಡಬೇಕಾಗುತ್ತೆ ಅಂತ ಗೊತ್ತಾಯ್ತು ನಮಗೆ. ನಾವೀಗ ಏನು ಮಾಡುವಾಗ ಕೇಳಿದರೆ ಇದನ್ನು ಇನ್ನೊಂದು ರೀತಿಯಲ್ಲಿ ನೋಡೋಣ. ಅವನು 5,000 ತೆಗೆದುಕೊಂಡಿರೋದ್ರಿಂದ ವರ್ಷದ ಕೊನೆಯಲ್ಲಿ ಪಾವತಿಸಬೇಕಾದ ಬಡ್ಡಿ, ಸೊ ಈ ರೀತಿ ಮಾಡೋಣ. ಇದನ್ನು ಓದೋದು ಹೇಗೆ ಅಂದರೆ 100ಕ್ಕೆ 15 ಆದರೆ 5,000ಕ್ಕೆ ಅಂತ ಈ ರೀತಿ ನಾವು ಲೆಕ್ಕ ಹಾಕಿದ್ರೆ ನಮ್ಗೆ ಈಸಿಯಾಗಿ ಬಂದುಬಿಡುತ್ತೆ. ಸೊ ಇಲ್ಲಿ 0ಗಳು ಕ್ಯಾನ್ಸಲ್ ಆಗ್ತವೆ. ಸೊ 50 × 15 ಉಳ್ಕೊಳ್ಳುತ್ತೆ. 15 × 50 ಮಾಡಿದರೆ 750 ರೂಪಾಯಿ ಬರುತ್ತೆ. ಇದು ಬಡ್ಡಿ ಅಂತ ಗೊತ್ತಾಗುತ್ತೆ ನಮಗೆ. ವರ್ಷದ ಕೊನೆಯಲ್ಲಿ ಅವನು ಪಾವತಿಸಬೇಕಾದ ಬಡ್ಡಿ 750 ರೂಪಾಯಿ. ಸೊ ಈ ರೀತಿ ನಾವು ಇದನ್ನು ಲೆಕ್ಕ ಹಾಕಿದ್ವಿ. ಈ ಬಟ್ ಇಲ್ಲಿ ಡಿಫ್ರೆಂಟಾಗಿ ಲೆಕ್ಕ ಹಾಕಿದ್ವಿ ನಾವು. 100ಕ್ಕೆ 15 ರೂಪಾಯಿ ಆದರೆ 5,000ಕ್ಕೆ ಎಷ್ಟು, ಈ ಥರದ ಲೆಕ್ಕಗಳು ಸಾಮಾನ್ಯವಾಗಿ ಪ್ರೈಮರಿಯಲ್ಲೇ ಕಲ್ತ್ಕೊಂಡು ಬಂದಿರ್ತೀರಿ. ನೆನಪಿದ್ರೆ ನಿಮ್ಗೆ ತಕ್ಷಣ ನೆನಪಾಗುತ್ತಿದ್ದು. ಸೊ ಈ ರೀತಿ ನಾವು ಇದನ್ನು ಕ್ಯಾಲ್ಕುಲೇಟ್ ಮಾಡ್ಬೋದು. ಒಂದು ವೇಳೆ ಒಟ್ಟು ಮೊತ್ತ ಎಷ್ಟು ಅಂತ ಕೇಳಿದರೆ ನಾವೇನು ಮಾಡಬೇಕು, ಅಸಲಿಗೆ ಈ ಬಡ್ಡಿಯನ್ನು ಕೂಡಿಸ್ಬೇಕು. ಸೊ ಅಸಲು 5,000 + 750 ಕೂಡಿಸಿದ್ರೆ ನಮಗೇನಾಗುತ್ತೆ 5,750. ಇಷ್ಟನ್ನು ಅವರಿಗೆ ಕೊಡಬೇಕಾಗುತ್ತೆ ವ್ಯವಹಾರ ಪ್ರಕಾರ. ಓಕೆ, ಈಗ ನಾವು ವರ್ಷದ ಅವಧಿಗೆ ಬಡ್ಡಿಯನ್ನು ಲೆಕ್ಕ ಮಾಡಲು ಸೂತ್ರವನ್ನು ಬರೆದರೆ, ಒಂದು ಸೂತ್ರ ಬರ್ಕೊಂಡ್ರೆ ಯಾವಾಗ ಬೇಕಾದರೂ ಎಲ್ಲಿ ಬೇಕಾದರೂ ಉಪಯೋಗಿಸ್ಬೋದಲ್ಲ ಅನ್ನೋ ರೀತಿಯಲ್ಲಿ ನಾವು ಬರೆಯೋದಾದರೆ ಏನು ಮಾಡೋದು, ತೆಗೆದುಕೊಂಡ ಹಣ ಅಥವಾ ಅಸಲು P ಆಗಿರಲಿ. ಆಗ ವಾರ್ಷಿಕ ಬಡ್ಡಿಯ ದರ ಅಂದರೆ ವಾರ್ಷಿಕ ಬಡ್ಡಿಯ ದರ ಅಂತ ಹೇಳಿದಾಗ ಬಡ್ಡಿಯ ದರವನ್ನು ನಾವು ಯಾವಾಗಲೂ ಶೇಕಡ ಅಥವಾ 100ಕ್ಕೆ ನಾವು ಲೆಕ್ಕ ಹಾಕ್ತೀವಿ. ಅದನ್ನು R ಅಂತ ಬರೆದ್ರೆ ಆಗ ತೆಗೆದುಕೊಂಡ Pಗೆ 1 ವರ್ಷದಂತಕ್ಕೆ ಪಾವತಿಸಬೇಕಾದ ಬಡ್ಡಿಯು I ಅಂತ ತಗೊಂಡ್ರೆ 1 ವರ್ಷಕ್ಕೆ ಅಸಲು Pಗೆ 1 ವರ್ಷಕ್ಕೆ ಟೈಮ್ ನೋಡಿ 1 ವರ್ಷ. ಸೊ ಆವಾಗ ನಾವು ಇದೇ ಫಾರ್ಮುಲಾವನ್ನು ಹಾಕ್ಬೋದು. ಈಗ ಜಸ್ಟ್ ಮಾಡಿದ್ವಿ ನಾವು. I = R/100 ಇದು ರೇಟ್, ಇದು ಬಡ್ಡಿಯ ದರ ಇಂಟು P ಪ್ರಿನ್ಸಿಪಲ್ ಅಥವಾ ಅಸಲು ಅಂತ ಹೇಳ್ತೀವಿ. ಸೊ ಹಾಗಾಗಿ ನಮಗೆ I = PR/100 ಅಂತ ಬರೀಬೋದು. ಯಾವಾಗ? ಇದು 1 ವರ್ಷಕ್ಕೆ. ಒಂದು ಹಿಂದಿನ ಉದಾಹರಣೆಯಲ್ಲಿ ನಮಗೆ P ಅಸಲು 5,000 ಆಗಿತ್ತು,
15% ಬಡ್ಡಿ ಆಗಿತ್ತು. ಹಾಗಾಗಿ ಲೆಕ್ಕ ಹಾಕಿದ್ವಿ ನಾವು, ಇದನ್ನು ನಾವು ಮಾಡಿದ್ವಿ, ಈಗಾಗಲೇ ಮಾಡಿದ್ವಿ ನೋಡಿ, 750 ರೂಪಾಯಿ ಬರುತ್ತೆ ಬಡ್ಡಿ. ಓಕೆ, ನಾವು ಒಂದು ವೇಳೆ 1 ವರ್ಷಕ್ಕಿಂತ ಜಾಸ್ತಿ ಅವಧಿಗೆ ನಾವು ಸಾಲವನ್ನು ತಗೊಂಡಿದ್ದೀವಿ, ಆವಾಗ ಬಡ್ಡಿ ಲೆಕ್ಕ ಹಾಕೋದು ಹೇಗೆ? ಈಗ ಹಿಂದಿನ ಉದಾಹರಣೆಯಲ್ಲಿ ರಾಜುನು ಅದೇ ಬಡ್ಡಿ ದರದಲ್ಲಿ ಸಾಲವನ್ನು 2 ವರ್ಷಗಳಿಗೆ ಪಡೆದಿದ್ದಾರೆ. 1 ವರ್ಷಕ್ಕೆ ಏನು ಬಡ್ಡಿ ಬರ್ತಿತ್ತು ಪ್ಲಸ್ ಇನ್ನೊಂದು ವರ್ಷದ ಬಡ್ಡಿಯನ್ನು ಕೂಡಿಸ್ಬೇಕು ನಾವು. ಹಾಗಾದರೆ ಬಡ್ಡಿ ಏನಾಗುತ್ತೆ, 2 ಆಗುತ್ತೆ, 2 ಟೈಮ್ಸ್ ಅಂತ ಹೇಳ್ತೀವಿ. 750 ಪ್ಲಸ್ 750 1500 ರೂಪಾಯಿ ಆಗುತ್ತೆ, ಅಥವಾ 2 × 750 ಮಾಡಿದರೂ 1500 ಬರುತ್ತೆ. ಆ 3 ವರ್ಷಕ್ಕೆ ಅಂದರೆ ಏನು ಮಾಡಬೇಕು, 3 ಸರಿ ನಾವು ಒಂದು 750, ಮತ್ತೊಂದು ವರ್ಷ 750, ಮತ್ತೊಂದು ವರ್ಷ 750, ಸೊ 2250 ರೂಪಾಯಿಯನ್ನು ಬಡ್ಡಿಯನ್ನು ಕೊಡಬೇಕಾಗುತ್ತೆ. ಅಥವಾ 3 × 750 ಮಾಡಿದರೂ ಇದೇ ವ್ಯಾಲ್ಯೂ ಬರುತ್ತೆ ನಮಗೆ. ಹಾಗಾಗಿ ಅವನು 1 ವರ್ಷದ ಅಂತ್ಯಕ್ಕೆ ಪಾವತಿಸಬೇಕಾದ ಬಡ್ಡಿ ಐ ಅಂತ ಹೇಳಿದ್ರೆ ನಾವೇನು ಮಾಡ್ಬೋದು, I = PR/100. ಒಂದು ವೇಳೆ ನಾವು ಟಿ ಅಂತ ಹೇಳಿದ್ರೆ, ವರ್ಷದ ಸಂಖ್ಯೆ ನಮಗೆ ಗೊತ್ತಿಲ್ಲ ಅಂದ್ಕೊಳ್ಳೋಣ, ಅಥವಾ ನಾವು ಬೇಕಾದ ಹಾಕ್ಬೋದು. ಸೊ ನಮ್ಮ ಅನುಕೂಲಕ್ಕೆ ನಾವು ಟಿ ವರ್ಷಗಳಿಗೆ ಅಂತ ಮಾಡಿಕೊಂಡ್ರೆ ಆ ಬಡ್ಡಿ ಎಷ್ಟಾಗುತ್ತೆ, I = PR/100ಗೆ ಟಿಯಿಂದ ಮಲ್ಟಿಪ್ಲೈ ಮಾಡಬೇಕು. ಯಾಕೆಂದರೆ ಇಲ್ಲಿ ಮೇಲ್ಗಡೆ ನಿಮ್ಗೆ ಹೇಳಿದ್ದೀನಿ ಆಗಲಿ. ಸೊ ಇದು 1 ವರ್ಷ ಆದರೆ 1ರಿಂದ ಮಲ್ಟಿಪ್ಲೈ ಮಾಡಿ ಬಂದಿರೋ ಬಡ್ಡಿಗೆ ಇದು ಎಷ್ಟು ವರ್ಷನೋ ಅಷ್ಟು ಆ ಟಿಯಲ್ಲಿ ನಮಗೆ ಹೇಳುತ್ತೆ. ಸೊ ಹಾಗಾಗಿ ಅದರಿಂದ ಮಲ್ಟಿಪ್ಲೈ ಮಾಡಿದರೆ ನಮಗೆ ಕೊಡಬೇಕಾದ ಬಡ್ಡಿ ಲೆಕ್ಕ ಸಿಗುತ್ತೆ. ಹಾಗಾಗಿ ನಮಗೊಂದು ಸೂತ್ರ ಸಿಕ್ತು, ದಟ್ ಈಸ್ I = PTR/100. ಸರಳ ಬಡ್ಡಿ ಅಂದ ಕೂಡಲೇ ನಿಮ್ಗೆ ನೆನಪಾಗುವಂಥ ಸೂತ್ರನೇ ಇದು. ಸೊ ಸಾಮಾನ್ಯವಾಗಿ ಎಲ್ರಿಗೂ ಇದು ಗೊತ್ತಿರುತ್ತೆ, I = PTR/100 ಅನ್ನುವಂಥದ್ದು. ಓಕೆ, ಈಗ ಒಂದು ಉದಾಹರಣೆಗೆ ಹೋಗೋಣ. ಒಬ್ಬ 100 ರೂಪಾಯಿ 100ಅನ್ನು 3 ವರ್ಷಗಳಿಗೆ 8% ಬಡ್ಡಿಯ ದರದಲ್ಲಿ ತೆಗೆದುಕೊಂಡರೆ ಅವನು ಏನು ಮಾಡಿದ್ದಾನೆ ಅನ್ನೋದನ್ನೆಲ್ಲ ಸೂತ್ರ ಪ್ರಕಾರ ಹಾಕಂತ ಹೋಗ್ಬಿಡೋಣ. ಈಗ ಎಷ್ಟು ಬೇಗ ಮಾಡ್ಬೋದು ನೋಡಿ. 1 ವರ್ಷಕ್ಕೆ ಪಾವತಿಸಬೇಕಾದ ಬಡ್ಡಿ 8 ರೂಪಾಯಿ, 3 ವರ್ಷದ ಅಂತ್ಯದಲ್ಲಿ ಪಾವತಿಸಬೇಕಾದ ಬಡ್ಡಿ 3 ವರ್ಷದ ನಂತರ 1 ವರ್ಷಕ್ಕೆ 8, ನಮ್ಗೆ ಗೊತ್ತಾಯ್ತು 8% ಬಡ್ಡಿ ದರದಲ್ಲಿ. ಇದೇ ವಾರ್ಷಿಕ ಅಂತ ಹೇಳ್ತೀವಿ ನಾವು. ಸೊ 100 ರೂಪಾಯಿ ಅಂತ ಹೇಳಿದ್ದಾರೆ, ಹಾಗಾಗಿ ಬರೀ 100 ರೂಪಾಯಿಗೆ 8% ಇದು 8. 3 ವರ್ಷಕ್ಕೆ ಅಂದರೆ 8 + 8 + 8, 8 × 3 = 24, ಅಥವಾ 3 × 8 ಮಾಡಿದರೆ ನಮ್ಗೆ ಅದೇ ಬರುತ್ತೆ. ಇಲ್ಲಿ ಸೂತ್ರ ಉಪಯೋಗಿಸಿ ಮಾಡೋಣ, ಯಾಕೆಂದರೆ ನಮ್ಮ ಕಣ್ಣಿದ್ರೆ ಸಿಂಪಲ್ ಆಗಿರುವಂಥ ಒಂದು ಲೆಕ್ಕ ತಗೊಂಡು ಸೂತ್ರ ಸರಿ ಇದೆಯಾ, I = PTR/100 ಮಾಡಿದರೆ ನಮಗೇನು ಬರುತ್ತೆ, ಪಿ ಅನ್ನೋದು 100, ಟೈಮ್ ಕೂಡ ಏನಾಗಿದೆ 3 ಇಯರ್ಸ್ ಆಗಿದೆ, ರೇಟು 8%, ಟೈಮು 3 ಇಯರ್ಸ್ ಅಂತ ಹೇಳಿದ್ದಾರೆ. ಸೊ ಹೀಗೆ ಇದನ್ನು ಹಾಕ್ಕೊಂಡು ಮಾಡಿದರೆ ನಮಗೆ ಈ 100 ಕ್ಯಾನ್ಸಲ್ ಆಯಿತು, 8 × 3 = 24 ರೂಪಾಯಿ ಬಡ್ಡಿ ಅಂತ ಬರುತ್ತೆ. ಹಾಗಾದರೆ ನಮಗೆ ಈ ಸೂತ್ರ ಕರೆಕ್ಟಾಗಿ ಬಂದಿದೆ ಅನ್ನೋದು ಗೊತ್ತಾಯಿತು. ನಾವು ಇದರಲ್ಲಿ ಕಾಂಪಿಟೇಟಿವ್ ಎಕ್ಸಾಮ್ಗಳಿಗೆ ಅಥವಾ ನಮಗೆ ಬೇರೆ ಯಾವುದೋ ಸಂದರ್ಭ ಬಂದಿದೆ ಲೆಕ್ಕ ಮಾಡುವಾಗ ಅವರು ಯಾವ ರೀತಿ ಕೇಳ್ಬೋದು, ಬೇರೆ ಬೇರೆ ಉದಾಹರಣೆಗಳನ್ನು ನೋಡ್ತಾ ಹೋಗೋಣ. ಇಲ್ಲಿ 10,000ವನ್ನು ಸಾಲಿಯಾನ 5% ಬಡ್ಡಿಯ ದರದಲ್ಲಿ ಹೂಡಿಕೆ ಮಾಡಲಾಗಿದೆ. 2 ವರ್ಷದ ಅಂತ್ಯಕ್ಕೆ ದೊರೆಯುವ ಬಡ್ಡಿಯನ್ನು ಲೆಕ್ಕಾಚಾರ ಮಾಡಿ. ಈ ಬ್ಯಾಂಕ್ಗಳಲ್ಲಿ ಅಥವಾ ಯಾವುದೋ ಸೊಸೈಟಿಗಳಲ್ಲಿ ಈ ಥರ 5%ಕ್ಕಿಂತ ಕಡಿಮೆ ಇರುತ್ತೆ. ಈಗ ಎಕ್ಸಾಂಪಲಿಗೆ 5% ತಗೊಳ್ಳೋಣ. ನೀವು 10,000 ರೂಪಾಯಿ ಇಟ್ಟು ಬಂದಿದ್ರಿ, ಅದು 2 ವರ್ಷದ ನಂತರ ನೀವು ಹೋಗಿ ಅಲ್ಲಿ ವಾಪಸ್ ಕೊಡಿ ಅಂತ ಕೇಳಿದಾಗ ಅವ್ರು ನಿಮ್ಗೆ ಎಷ್ಟು ಕೊಡ್ತಾರೆ ನೋಡಿ. ಸಣ್ಣ ಸಿಂಪಲ್ ಲೆಕ್ಕಗಳು ನಮ್ಗೆ ಗೊತ್ತಿದ್ರೆ ತುಂಬ ಒಳ್ಳೆಯದಾಗುತ್ತೆ. ನಾವು ಅವ್ರಿಗೆ ಕೇಳ್ಬೋದು, ನಿಮ್ಮ ರೇಟ್ ಎಷ್ಟು, ಏನು ಯಾವ ರೇಟಲ್ಲಿ ಹಾಕಿದ್ರಿ, ಎಷ್ಟು ಬರಬೇಕು ಅಂತ ಮಾತಾಡ್ಬೋದು. ಹಾಗೆ ನಾವು ಅದನ್ನು ಸೂತ್ರವನ್ನು ನೆನ್ಪಿಟ್ಕೊಂಡ್ರೆ ಆರಾಮಾಗಿ ಕ್ಯಾಲ್ಕುಲೇಟ್ ಮಾಡ್ಬೋದು. ಸೊ ಇಲ್ಲಿ ನಮಗೆ ಅಸಲು ಏನಂತೀವಿ ನಾವು, ಪಿ ಅಂತೀವಲ್ಲ, ಇದು 10,000 ರೂಪಾಯಿ. ಸೊ 5% ಬಡ್ಡಿ ಇದೆ. ಟೈಮ್ ಎಷ್ಟಪ್ಪ ಅಂದರೆ 2 ವರ್ಷ. ಇದನ್ನಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದರೆ ಆಯಿತು. ಸಬ್ಸ್ಟಿಟ್ಯೂಟ್ ಮಾಡಿದರೆ ನಮಗೆ 2 ಕ್ಯಾನ್ಸಲ್ ಆಗುತ್ತೆ. ಸೊ ಉಳಿಯೋದು 100 × 2 × 5 ಅಂದರೆ 1,000 ರೂಪಾಯಿ ಉಳ್ಕೊಳ್ಳೋದು. ಸೊ ಇಲ್ಲಿ ನೋಡಿ, 5% ಬಡ್ಡಿಯಲ್ಲಿ ನಾವು 10,000 ರೂಪಾಯಿಯನ್ನು 2 ವರ್ಷಗಳ ಕಾಲ ಬ್ಯಾಂಕ್ ಯಾವುದೋ ಒಂದು ಕಡೆ ಇಟ್ಟರೆ ಅವ್ರು ಹೇಳಿದರೆ ನಿಮಗೆ 5% ಬಡ್ಡಿ ಕೊಡ್ತೀವಿ ಅಂತೇಳಿ. ಹಾಗಾಗಿ ನಮ್ಗೆ ಲೆಕ್ಕ ಸಿಗುತ್ತೆ, ಅವರು ನಮ್ಮ ಅಸಲು ಪ್ಲಸ್ ಈ 1,000 ರೂಪಾಯಿ ಬಡ್ಡಿಯನ್ನು ಅವರು ಕೊಡ್ತಾರೆ ಅಂತ ಗೊತ್ತಾಗುತ್ತೆ. ಓಕೆ, ಈಗ ನೋಡಿ 4,500 ಮೊಬೈಲಿಗೆ 2 ವರ್ಷಗಳ ಅವಧಿಗೆ ಸುರೇಶನು 720 ಬಡ್ಡಿ ಪಾವತಿಸಿದರೆ ಬಡ್ಡಿಯ ದರ ಎಷ್ಟು? ಒಂದು ಅಥವಾ ಯಾವುದೋ ಒಂದು ಕಡೆ ಏನು ಮಾಡಿದ್ದಾನೆ, ಸಾಲ ತಗೊಂಡಿದ್ದಾನೆ 4,500 ರೂಪಾಯಿಯನ್ನು. ಮೊಬೈಲಿಗೂ ಅಂದರೆ ಅಸಲೇ ಪ್ರಿನ್ಸಿಪಲ್ ಅಂತೀವಲ್ಲ, ಅದು 2 ವರ್ಷಗಳ ಅವಧಿಗೆ 2 ವರ್ಷ ತಗೊಂಡಿದ್ದೆ ಸಾಲ. 2 ವರ್ಷ ಆ ಕಡೆ ತಿರುಗಿ ನೋಡಲಿಲ್ಲ ಅವನು. ಆಮೇಲೆ ಏನು ಮಾಡ್ದಾಗ ಕೇಳಿದರೆ, ಹೋಗಿ 4,500 ತಗೊಂಡು ಕಟ್ಟಬೇಕು ಅಂದರೆ 720 ರೂಪಾಯಿ ಬಡ್ಡಿ ಕಟ್ಟು ಫಸ್ಟ್ ಅಂತ ಹೇಳಿದ್ರು. ಹಾಗಾದರೆ ಅವ್ರು ಹಾಕಿರುವಂಥ ಬಡ್ಡಿ ದರ ಅಷ್ಟು. ಇದು ಬೇಕಾಗುತ್ತೆ ನೋಡಿ ಸ್ನೇಹಿತರೆ. ಹೆಚ್ಚಿನ ಸಂದರ್ಭದಲ್ಲಿ ಈ ಥರದ ಲೆಕ್ಕಾಚಾರಗಳೇ ನಮ್ಮ ವ್ಯವಹಾರದಲ್ಲಿ ದಿನನಿತ್ಯ ನಡೆಯುತ್ತೆ. ಏನಪ್ಪ ಅಂದರೆ, ಇಷ್ಟು ತಗೊಂಡಿದ್ದು ಸಾಲ ಇಷ್ಟು ಬಡ್ಡಿ ಕಟ್ಟು ಅಂತ. ಅವ್ರು ಯಾವ ರೇಟ್ ಹಾಕ್ತಾಯಿದ್ದಾರೆ ಅದಕ್ಕೆ ತಿಳ್ಕೊಬೇಕು. ಇವು ಬ್ಯಾಂಕಿನ ರೇಟ್ಗಿಂತ ಕಡಿಮೆನೋ ಅಥವಾ ಕಡಿಮೆ ಎಲ್ಲೂ ಇರೋಲ್ಲ ಬಿಡಿ, ಬಟ್ ಎಷ್ಟು ಹೆಚ್ಚು ಅನ್ನೋದು ಬೇಕಲ್ವ ನಮಗೆ.
ಸೊ ಅದಕ್ಕೆ ಈಗ ನಾವು ಕ್ಯಾಲ್ಕುಲೇಟ್ ಮಾಡೋಣ. ಏನು ಕ್ಯಾಲ್ಕುಲೇಟ್ ಮಾಡಬೇಕು? ಬಡ್ಡಿಯ ದರವನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಇಲ್ಲಿ ಬಡ್ಡಿ ಗೊತ್ತಿದೆ, ನಮಗೆ ಅವಧಿ ಗೊತ್ತಿದೆ, ಅಸಲು ಗೊತ್ತಿದೆ. ಸೊ ಹಾಗಾಗಿ ನಾವು ಏನು ಮಾಡುವಾಗ ಕೇಳಿದ್ರೆ ಸರಳ ಬಡ್ಡಿ ಸೂತ್ರವನ್ನು ಹಾಕಿ ತೆಗೆದುಕೊಳ್ಳೋಣ. ಅದಕ್ಕೆ ಅಸಲು ಆಮೇಲೆ ಬಡ್ಡಿ ದರ ಗೊತ್ತಿಲ್ಲ, ಅದಕ್ಕೆ ಫೈಂಡ್ ಔಟ್ ಮಾಡಬೇಕು. ಅವಧಿ 2 ವರ್ಷ, ಬಟ್ ಬಡ್ಡಿ ಎಷ್ಟು ಅಂತ ಕೊಟ್ಟಿದ್ದಾರೆ ನಮಗೆ 720 ರೂಪಾಯಿ. ಸೊ ಹಾಗಾಗಿ ನಾವು 6 ಕ್ಯಾಲ್ಕುಲೇಟ್ ಮಾಡಬೇಕು. ಇಲ್ಲಿ ಸೂತ್ರವನ್ನು ಸ್ವಲ್ಪ ಮಾಡಿಫೈ ಮಾಡ್ಕೊಂಡ್ರೆ ಆಯಿತು. 6 ಒಂದು ಈ ಕಡೆ ಇಟ್ಕೊಂಡು ನಾವು ಉಳಿದದ್ದೆಲ್ಲ ಆಚೆ ಕಳಿಸಿದ್ರೆ ನಮ್ಗೆ ಈ ರೀತಿ ಫಾರ್ಮುಲಾ ಆಗುತ್ತೆ. ಸೊ ಇದಕ್ಕೆಲ್ಲ ವ್ಯಾಲ್ಯೂಸನ್ನು ಹಾಕಿದ್ವಿ ನಾವು, 720, 100 ಹೀಗೆ. ಈ ಬಡ್ಡಿ ಎಷ್ಟು 100 ಇಲ್ಲಿ ಆಲ್ರೆಡಿ ಇತ್ತು, ಮತ್ತು ಅಸಲು ಎಷ್ಟು, ಅವಧಿ ಎಷ್ಟು, ಇವನ್ನೆಲ್ಲ ಹಾಕಿ. ಸೊ ಇದನ್ನು ಸಿಂಪ್ಲಿಫೈ ಮಾಡಿ, ಕ್ಯಾನ್ಸಲ್ ಮಾಡಿ. ಇಲ್ಲಿ 2 0, ಈ 2 0 ಕ್ಯಾನ್ಸಲ್ ಆಗುತ್ತೆ. 720/45 × 2 ಆಯಿತು. 45 × 2 ಮಾಡಿದರೆ 90 ಬರುತ್ತೆ. 0 0 ಕ್ಯಾನ್ಸಲ್ ಆಯಿತು. 9 ಮಗ್ಗಿಲಿ 72 ನಾವು ಡಿವೈಡ್ ಮಾಡಿದರೆ 8 ಬರುತ್ತೆ. ಸೊ 8% ಬಡ್ಡಿ ಹಾಕಿದ್ದಾರೆ ಅಂತ ಗೊತ್ತಾಗುತ್ತೆ. ಹೀಗೆ ಅವರು ಸುಮ್ಮನೆ ನಮಗೆ ಇಷ್ಟು ಟೈಮಿಗೆ ಇಷ್ಟು ಬಡ್ಡಿ ಅಂತ ಹೇಳಿದ್ರು ಕೂಡ ನಾವು ಕ್ಯಾಲ್ಕುಲೇಟ್ ಮಾಡ್ಕೋಬೋದು, ಯಾವುದು ರೇಟಲ್ಲಿ ಅಥವಾ ಯಾವ ದರದಲ್ಲಿ ಅವರು ಬಡ್ಡಿಯನ್ನು ಹಾಕ್ತಾಯಿದ್ದಾರೆ ಅನ್ನುವಂಥದ್ದು. ಇನ್ನು ಮೊತ್ತ ಕಂಡುಹಿಡಿಯುವಂಥದ್ದು, ಯಾಕೆಂದರೆ ಅಸಲು ಪ್ಲಸ್ ಬಡ್ಡಿ ಇವೆರಡನ್ನೂ ಹಾಕಿದಾಗ ನಮಗೆ ಮೊತ್ತ ಬರುತ್ತೆ. ಈ ಮೊತ್ತವನ್ನು ಕಂಡುಹಿಡಲಿಕ್ಕೆ ಸೂತ್ರ ನಾವು ಯಾವುದು ಮಾಡ್ಬೋದು? ಮೊತ್ತ = ಅಸಲು ಪ್ಲಸ್ ಸರಳ ಬಡ್ಡಿ. ಬಡ್ಡಿ ಮತ್ತು ಅಸಲು ಎರಡು ಸೇರಿಸಿ ನಾವು ಮೊತ್ತ ಅಂತ ಕರಿತೀವಿ. ಅದನ್ನು ನಾವು A = P + I, ಸಿಂಬಾಲಿಕಲಿ P ಅಂದರೆ ಪ್ರಿನ್ಸಿಪಲ್ಲು, ಅಸಲು, I ಅಂದರೆ ಇಂಟ್ರೆಸ್ಟ್, ಈ ರೀತಿ ಹಾಕ್ಕೊಂಡ್ರೆ. ಸೊ ನಮಗೆ ಸರಳ ಬಡ್ಡಿ ಸೂತ್ರ I ಅಂದರೆ ಏನು ಅಂತ ಗೊತ್ತಿದೆ. I = PTR/100 ಅಂತೇಳಿ. ಹಾಗಾಗಿ ನಾವು ಆ ಫಾರ್ಮುಲಾ ಆ ಜಾಗದಲ್ಲಿ ತಂದು ಹಾಕಿದರೆ, ಯಾವ ಜಾಗದಲ್ಲಿ I ಇರೋ ಜಾಗದಲ್ಲಿ ಅದನ್ನು ತಂದು ಹಾಕಿದರೆ P + PTR/100 ಅಂತ ಆಗುತ್ತೆ. ಸೊ ಹಾಗೆ P ಕಾಮನ್ ಇಲ್ಲೂ ಇದೆ, ಇಲ್ಲಿದೆ, 2 ಟರ್ಮ್ಗಳಿವೆ. ಇದರಲ್ಲಿ P ಅನ್ನು ಹೊರಗಡೆ ಇಟ್ಕೊಂಡ್ರೆ 1 + TR/100 ಅಂತ ಬರುತ್ತೆ. ಸೊ ಈ ಫಾರ್ಮುಲಾ ಏನಿದೆ ನಮಗೆ ಆ ಒಂದು ಮೊತ್ತವನ್ನು ನೇರವಾಗಿ ಕಂಡುಹಿಡಿಯುವಂಥದ್ದು. ಕೆಲವೊಮ್ಮೆ ಅನುಕೂಲ ಆಗುತ್ತೆ ಇದನ್ನು ನೆನಪಿಟ್ಕೊಳ್ಬೇಕು ಅಂತ ಒಂದು ಏನಿಲ್ಲ. ನಿಮಗೆ ಈ ಸರಳ ಬಡ್ಡಿಯ ಸೂತ್ರ ನೆನಪಿದ್ರೆ A = P + I ಅನ್ನು ಮಾಡ್ಕೊಂಡ್ಬಿಟ್ರೆ ಬಂದುಬಿಡುತ್ತೆ. ಇದನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಕೆಲವೊಮ್ಮೆ 1 ನಿಮಿಷಕ್ಕೂ ಅಷ್ಟು ಬೇಗವಾಗಿ ಲೆಕ್ಕ ಮಾಡುವಂಥ ಸಂದರ್ಭ ಬಂದಾಗ ಬಡ್ಡಿ ಕ್ಯಾಲ್ಕುಲೇಟ್ ಮಾಡಿ ಮತ್ತು ಅದನ್ನು ಅಸಲಿಗೆ ಆ್ಯಡ್ ಮಾಡಿ ಆ ರೀತಿ ಮಾಡ್ಬೋದು, ಯಾವುದೂ ಮಾಡ್ಬೋದು. ಬಟ್ ಇರೋ ಒಂದು ಫಾರ್ಮುಲಾ ಇದೆ ನಮ್ಮ ಹತ್ರ, ಯಾಕೆ ನಾವು ಅದನ್ನು ಯೂಸ್ ಮಾಡ್ಬೋದು? ಓಕೆ. ಸೊ 2000 ರೂಪಾಯಿಯನ್ನು ಸಾಲಿಯನ್ನು 12% ಬಡ್ಡಿಯ ದರ ನೋಡಿ. 12% ಅಂದಾಗ ನಮಗೆ ತುಂಬ ಜಾಸ್ತಿ ಅನಿಸುತ್ತೆ. 2 ವರ್ಷಗಳ ಅಂತ್ಯದಲ್ಲಿ ಪಾವತಿಸಬೇಕಾದ ಮೊತ್ತ ಎಷ್ಟು ಈ ರೀತಿ ಕೇಳಿದಾಗ ನಾವು ಹೇಗೆ ಮಾಡೋದು? ಇಲ್ಲಿ ಅಸಲು 2000 ರೂಪಾಯಿ, ಬಡ್ಡಿ ದರ 12%, ಸಮಯ 2 ವರ್ಷ ಅಂತ ಹೇಳಿದ್ದಾರೆ. ಹಾಗಾದರೆ ಮೊತ್ತದ ಫಾರ್ಮುಲಾವನ್ನು ನಮಗೆ ಕೇಳಿದ್ದಾರೆ. ಮೊತ್ತವನ್ನು ಕಂಡುಹಿಡಿಯುವಂಥ ಸೂತ್ರ A = P × 1 + TR/100 ಅಂತೇಳಿ. ಸೊ ಇದನ್ನು ನಾವು ಹಾಕ್ಕೊಂಡು ಕ್ಯಾಲ್ಕುಲೇಟ್ ಮಾಡಿದರೆ ಇಲ್ಲಿ P ಅನ್ನೋದು 2000 ಮತ್ತು 1 + T ರೇಟ್ ಟೈಮ್ ಏನಿದೆ 2 ವರ್ಷ ಇದೆ, ಮತ್ತು ರೇಟ್ 100% ಇದೆ /100 ಅಂತ. ಸೊ ಇದನ್ನು ಸಿಂಪ್ಲಿಫೈ ಮಾಡಿ ಏನಾಗುತ್ತೆ ಕೇಳಿದರೆ, ಇಲ್ಲಿ 2 1s 2 5s ಅಂದರೆ ಕ್ಯಾಲ್ಕುಲೇಟರ್ ಯೂಸ್ ಮಾಡೋದಾದರೆ ನೀವು ಡೈರೆಕ್ಟಾಗಿ ಮಾಡಿ, ಏನಾಗಲ್ಲ, ಕರೆಕ್ಟ್. ಆದರೆ ಕ್ಯಾಲ್ಕುಲೇಷನ್ ಮಾಡೋಕ್ಕೂ ಬರಬೇಕಲ್ವ? ಓಕೆ, ನಿಮಗೆ ಅದನ್ನೆಲ್ಲ ಹೇಳುವಂಥ ಸಂದರ್ಭ ಬಂದಾಗೆಲ್ಲ ಹೇಳ್ತಾನೆ ಇದನ್ನು. ಈ ರೀತಿ ಸಿಂಪ್ಲಿಫೈ ಮಾಡುವಂಥದ್ದು ಏನು, ಹೇಗೆ ಅನ್ನುವಂಥದ್ದು. ಸೊ ಹಾಗೆ ನಮಗೆ ನೋಡಿ, ಇನ್ನೂ 6/25 ಆಯಿತು. 2 6 12, 225 50 ಈ ರೀತಿ. ಇದಾದಮೇಲೆ ನಮಗೆ 1 + 6/25 ಇದೆ. ಇಲ್ಲಿ ನಾವು LCM ತಗೊಂಡು ಮಾಡ್ತೀವಿ. ಭಿನ್ನರಾಶಿಗಳನ್ನು ನೆಕ್ಸ್ಟು ನಿಮಗೆ ಡಿಟೇಲಾಗಿ ಹೇಳಬೇಕು ಅಂದ್ಕೊಂಡಿದ್ದೆ. ಯಾಕೆಂದರೆ ಯಾವುದೇ ಎಕ್ಸಾಮಿಗೆ ಹೋದರೂ ಕೂಡ ಭಿನ್ನರಾಶಿಗಳೇ ನಮಗೆ ಕಷ್ಟ ಕೊಡುವಂಥದ್ದು. ಸೊ ಅದನ್ನು ಆದಷ್ಟು ಸುಲಭವಾಗಿ, ಯಾಕೆಂದರೆ ಆರ್ಟ್ಸು ಅಥವಾ ಕಾಮರ್ಸ್ ಓದೋರು ಮ್ಯಾಥ್ಸಲ್ಲಿ ಇರ್ತಾರೆ, ಯಾರೋ ಯಾವ ಸಬ್ಜೆಕ್ಟಲ್ಲಿ ಓದೋರು ಕಡಿಮೆ ಅಂತಾರೆ, ಬಟ್ ಅವ್ರಿಗೆ ಮ್ಯಾಥ್ಸ್ ಟಚ್ ಇರೋದಿಲ್ಲ. ಹಾಗೆ ಅಂಥ ಮಕ್ಕಳಿಗೂ ಕೂಡ ಭಿನ್ನರಾಶಿ ರೇಖೆಗಳು ಬರಬೇಕು. ಸೊ ಅದನ್ನು ನೆಕ್ಸ್ಟ್ ವಿಡಿಯೋಗಳಲ್ಲಿ ಮಾಡೋಣ. ಇಲ್ಲಿ ನಾವು LCM ತಗೊಂಡಾಗ 25 + 6. ಸೊ 25 + 6 ಆ್ಯಡ್ ಮಾಡಿದರೆ 31/25. ಈಗ 25ಇಂದ ಇದಕ್ಕೆ ಡಿವೈಡ್ ಮಾಡಿ, ಇದನ್ನು 31ಕ್ಕೆ ಮಲ್ಟಿಪ್ಲೈ ಮಾಡಿ, ಅಥವಾ 31ಕ್ಕೆ ಮಲ್ಟಿಪ್ಲೈ ಮಾಡಿ ಆಮೇಲೆ ಡಿವೈಡ್, ಹೆಂಗಾರು ಮಾಡ್ಬೋದು, ಏನೂ ತಪ್ಪಾಗಲ್ಲ. ಸೊ ಇದು ಡಿವೈಡ್ ಮಾಡ್ಕೊಳ್ಳಿ, ಇಂಟು ಮಾಡಿ, ಆಮೇಲೆ 80 ಬರುತ್ತೆ. 80 × 31. ಸೊ ಅದು ಮೊತ್ತ 2480 ಅಂತ. ಇಲ್ಲಿ I ಸರಳ ಬಡ್ಡಿ ಸೂತ್ರ ಹಾಕ್ಕೊಂಡ್ರೆ 480 ಬಡ್ಡಿ ಬರುತ್ತೆ. 2000 ಅಸಲು, ಅದನ್ನು ಕೂಡಿಸಿದರೆ 2480 ಅಷ್ಟೇ, ಮತ್ತೇನು ವಿಶೇಷ ಏನಿಲ್ಲ ಇದರಲ್ಲಿ. ಓಕೆ,
ಈಗ ನಿಮ್ಮ ಖಾತೆಯಲ್ಲಿ 2400 ಇದ್ದು ಅದಕ್ಕೆ 5% ಬಡ್ಡಿ ದೊರೆತರೆ ಎಷ್ಟು ವರ್ಷಗಳಲ್ಲಿ 240 ಬಡ್ಡಿ ಪಡೆಯೋರು? ಇದು ಸಾಮಾನ್ಯವಾಗಿ ಕಾಂಪಿಟೇಟಿವ್ ಎಕ್ಸಾಮ್ಗಳಲ್ಲಿ ಈ ಥರ ಕೇಳ್ತಾರೆ ನೋಡಿ. ಇಲ್ಲಿ ಡೈರೆಕ್ಟ್ ಹೆಂಗೆ ಕೇಳಿದ್ದಾರೆ ಅಂದರೆ ನೇರವಾಗಿ ಐಯನ್ನು ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳಿಲ್ಲ. ಇಲ್ಲಿ ಅಸಲು ಕೊಟ್ಟಿದ್ದಾರೆ 2400, 5% ಬಡ್ಡಿ ಅಂದರೆ ರೇಟ್ ಕೊಟ್ಟಿದ್ದಾರೆ, ಇಂಟ್ರೆಸ್ಟ್ ಕೊಟ್ಟಿದ್ದಾರೆ. ಎಷ್ಟು ವರ್ಷಗಳಲ್ಲಿ 200, ನಿಮಗೆ ಟೈಮನ್ನು ಫೈಂಡ್ ಔಟ್ ಮಾಡಬೇಕು. ಸೊ ಹಾಗಾಗಿ ಟೈಮು ಎಷ್ಟು ವರ್ಷ ಅಂತ ಫೈಂಡ್ ಔಟ್ ಮಾಡಬೇಕು. ಇಲ್ಲಿ ಇಂಟ್ರೆಸ್ಟನ್ನು ಕೊಟ್ಟಿದ್ದಾರೆ 240 ರೂಪಾಯಿ ಬಡ್ಡಿ ಅಂತ. ಈ ಥರ ಕೇಳಿದಾಗ ಫಾರ್ಮುಲಾ ಅದೇ ಇರುತ್ತೆ. ಸೊ ಸರಳ ಬಡ್ಡಿ ಸೂತ್ರ I=BTR/100 ಇರುತ್ತೆ. ಬಟ್ ಇಲ್ಲಿ ನೀವು ಏನು ಮಾಡಬೇಕು, ಟೈಮನ್ನು ಫೈಂಡ್ ಔಟ್ ಮಾಡಬೇಕು. ಹಾಗಾಗಿ T ಫಾರ್ಮುಲಾ ಮಾಡಿಫೈ ಆಗುತ್ತೆ. ಇದು ಗೊತ್ತಿರಬೇಕು. ಲೆಫ್ಟ್ ರೈಟಿಗೆ ತಗೊಂಡು ಒಂದು ನಮಗೆ ಏನು ಕೇಳಿದಾರೋ ಅದನ್ನು ಲೆಫ್ಟ್ ಸೈಡಿಗೆ ಇಟ್ಕೊಂಡು ಉಳಿದಿದ್ದೆಲ್ಲ ರೈಟ್ ಸೈಡಿಗೆ ಮೂವ್ ಮಾಡುವಂಥದ್ದು. ಸೊ ಇದು ಗೊತ್ತಿದ್ದಾಗ ನಮ್ಗೆ ಈಸಿಯಾಗಿ ಮಾಡಲಿಕ್ಕಾಗುತ್ತೆ. ಈ ರೀತಿ ಇದನ್ನು ನಾವು ಮಾಡಿದರೆ T=100 ಇಂಟು ನೋಡಿ, ಇಲ್ಲಿ ಇಂಟ್ರೆಸ್ಟ್ 240, ಇದು ಪ್ರಿನ್ಸಿಪಲ್ ಅಸಲು 2400 ಅಂತೂ ರೇಟು 5% ಇದೆ. ಸೊ ಟೈಮ್ ಕ್ಯಾಲ್ಕುಲೇಟ್ ಮಾಡಬೇಕು. ಇದನ್ನು ಸಿಂಪ್ಲಿಫೈ ಮಾಡಿ ಇಲ್ಲಿ 100 ಇಂಟು 240 ಮಾಡಿದರೆ ಈ ಥರ ಬರುತ್ತೆ. ಹೆಂಗೂ ಮಾಡ್ಬೋದು, ಇಲ್ಲೇ ಕ್ಯಾಲ್ಕುಲೇಷನ್. ಇದೆಲ್ಲ ನಿಮ್ಮ ಸ್ಪೀಡಿಗೆ, ನಿಮ್ಮ ಎಕ್ಸ್ಪೀರಿಯೆನ್ಸಿಗೆ ಬಿಟ್ಟಿರುವಂಥದ್ದು. ಸೊ ಇಲ್ಲಿ 20 ಕ್ಯಾನ್ಸಲ್ ಮಾಡ್ಬೋದು. ಅದು ಮಾಡಿ ಆಮೇಲೆ 24 ಒಂದಲೇ ಅಂತ ಮಾಡಿದರೆ ಒಂದು 10 ಉಳ್ಕೊಳ್ಳುತ್ತೆ. 10/5 ಆಯಿತು. ಸೊ T=2 ಆಯಿತು. 2 ವರ್ಷ ಸಮಯ ಅನ್ನೋದು ನಮ್ಗೆ ಈ ಲೆಕ್ಕದಲ್ಲಿ ಸಿಗುತ್ತೆ. ಸೊ ಹಾಗಾಗಿ 2 ವರ್ಷದಲ್ಲಿ ಇವೆಲ್ಲ ಆಗುತ್ತೆ. ಅವಧಿ ಎಷ್ಟು ಅಂತ ಕೇಳಿದರೆ ಇದಕ್ಕೆ 2 ವರ್ಷ ಅಂತ ಬರಿತೀವಿ ನಾವು. ಈಗ ನಾವು ಮಾಸಿಕ ಸರಳ ಬಡ್ಡಿಯನ್ನು ಲೆಕ್ಕ ಹಾಕೋಣ. ಇದು ಸಾಮಾನ್ಯವಾಗಿ ಇಲ್ಲೂ ಕೇಳ್ತಾರೆ, ಯಾವುದು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಕೇಳಿದ್ದಾರೆ. ಬಟ್ ಸಾಮಾನ್ಯವಾಗಿ ನಮ್ಮ ಡೈಲಿ ಲೈಫಲ್ಲಿ ಅಂಗಡಿಗಳಲ್ಲಿ ಕೆಲವು ಸಾಲದ ದೊಡ್ಡ ಇಶ್ಯೂಸ್ಗಳನ್ನೆಲ್ಲ ನೋಡ್ತೀವಲ್ಲ ನಾವು, ನ್ಯೂಸಲ್ಲಿ ಕೇಳ್ತೀವಿ, ಟಿ ವಿಲಿ ನೋಡ್ತೀವಿ. ಇವೆಲ್ಲ ಸಾಮಾನ್ಯವಾಗಿ ಈ ಥರ ಇರುತ್ತೆ. ಮಾಸಿಕ ಸರಳ ಬಡ್ಡಿ ಸಮಯವನ್ನು ತಿಂಗಳುಗಳಲ್ಲಿ ಕೊಟ್ಟಿರ್ತಾರೆ. ಎಲ್ಲ ನಿಮ್ಗೆ ವರ್ಷಕ್ಕೆ ಲೆಕ್ಕ ಹಾಕಲ್ಲ, ತಿಂಗಳಿಗೆ ಲೆಕ್ಕ ಹಾಕ್ತಾರೆ. ಆವಾಗ ಏನು ಮಾಡಬೇಕು, ಹೇಗೆ ಮಾಡ್ತಾರೆ ಅದನ್ನು ಅನ್ನುವಂಥದ್ದು. ಈಗ ಸರಳ ಬಡ್ಡಿ ಸೂತ್ರ ಅದೇ ಇರುತ್ತೆ, I=BTR/100 ಅಂತೇಳಿ. ಇಲ್ಲಿ ಅಸಲು P ಇರುತ್ತೆ, ಆಮೇಲೆ ಸಮಯ T ಇರುತ್ತೆ, ವರ್ಷದಲ್ಲಿರುತ್ತೆ, ಆಮೇಲೆ ಬಡ್ಡಿ ದರ ಶೇಕಡಾದಲ್ಲಿ ಎಷ್ಟು ಅಂತ ಕೊಟ್ಟಿರ್ತಾರೆ. ಇಲ್ಲಿ PTR ಅಂದರೆ ಏನು ಅಂತ ಗೊತ್ತಾಯಿತು. I ಅಂದರೆ ಬಡ್ಡಿ. I ಅನ್ನೋದು ನಾವು ಈಗ ಕ್ಯಾಲ್ಕುಲೇಟ್ ಮಾಡಿದ್ವಿ, ಈಗಾಗಲೇ ನಮ್ಗೆ ಗೊತ್ತಿದೆ. ಬಟ್ ಇಲ್ಲಿ ಒಂದು ಏನು ಚೇಂಜಸ್ ಅಂದರೆ ಟೈಮನ್ನು ನಾವು ತಿಂಗಳುಗಳಲ್ಲಿ ಕೊಟ್ಟಾಗ. ಸೊ ಅದಕ್ಕೆ ನಮ್ಗೆ ಗೊತ್ತಿದೆ 12 ತಿಂಗಳು ಅಂದರೆ 1 ವರ್ಷ ಅಂತೇಳಿ. ಈಗ ನಾವೇನು ಮಾಡೋ, ಎರಡೂ ಕಡೆ ನೋಡಿ, ಇಲ್ಲಿ ಲೆಫ್ಟ್ ಹ್ಯಾಂಡು ಮತ್ತು ರೈಟ್ ಹ್ಯಾಂಡ್ ಎರಡೂ ಕಡೆ 12ಇಂದ ಡಿವೈಡ್ ಮಾಡ್ಕೊಳ್ಳೋಣ. ಸೊ 12ಇಂದ ಡಿವೈಡ್ ಮಾಡಿದರೆ 12/12 ಅಂದರೆ 1 ಆಗುತ್ತೆ. 1 ತಿಂಗಳು ಅಂದರೆ ನಮಗೆ ಅದು ವರ್ಷದಲ್ಲಿ ಬರುತ್ತೆ. ಯಾಕಂದರೆ ಈ ಫಾರ್ಮುಲಾದಲ್ಲಿ ಟೈಮನ್ನು ನಾವು ವರ್ಷದಲ್ಲೇ ಹಾಕಬೇಕು. ಸೊ ಹಾಗಾಗಿ ನಾನು 12/12 ಅಂದರೆ 12ಇಂದ ಡಿವೈಡ್ ಮಾಡಿದರೆ ಇಲ್ಲೂ 12ಇಂದ ಡಿವೈಡ್ ಮಾಡಬೇಕು. ಸೊ 12/12 ತಿಂಗಳು ಅಂದರೆ 1/12 ವರ್ಷ ಆಗುತ್ತೆ. ಕರೆಕ್ಟಾ? ಹಾಗಾಗಿ ನಾನು 1 ತಿಂಗಳು ಅಂತ ಹೇಳೋದಾದರೆ ಇದು 12/12 ಅಂದರೆ 1 ಆಗುತ್ತೆ. 1 ತಿಂಗಳು ಅಂದರೆ 1/12 ವರ್ಷ. 12ರಲ್ಲಿ 1, ಅದಕ್ಕೆ 1 ತಿಂಗಳು. ಭಾಳ ಕ್ಲಿಯರ್ ಇದೆ. ಹಾಗೆಯೇ ನಾವೇನಾದರೂ 2 ತಿಂಗಳು ಅನ್ನೋದಾದರೆ 2/12 ಅಂತ ಬರೀತೀವಿ. ಹಾಗೆ ಮಂತ್ ಆಗಿರೋದ್ರಿಂದ ತಿಂಗಳು ಅಂತ ಹೇಳಿದ್ರೆ ಎಷ್ಟೋ ತಿಂಗಳಾಗಿರ್ಬೋದು, 3, 4, 5. ಹಾಗಾಗಿ m/12 ಅಂತ ವರ್ಷದಲ್ಲಿ ನಾವೇನು ಸಬ್ಸ್ಟಿಟ್ಯೂಟ್ ಮಾಡಿದರೆ ಆಯಿತು. ಹಾಗಾಗಿ ಫಾರ್ಮುಲಾ ಏನಾಗುತ್ತೆ ಕೇಳಿದರೆ I=PR/100. T ಅನ್ನು ಟೈಮ್ ಏನಾಗುತ್ತೆ m/12. m ಅನ್ನೋದು ಏನಾಗಿರುತ್ತೆ, ತಿಂಗಳುಗಳಲ್ಲಿ ಇರುತ್ತೆ. ಸಮಯವನ್ನು ನಾವು ತಿಂಗಳುಗಳಲ್ಲಿ ತಗೋಬೇಕಾಗುತ್ತೆ. ಸೊ ಈಗ ನೋಡಿ, 48,000 ಸಾಲಿಯನ್ನು 12% ಬಡ್ಡಿಯ ದರದಲ್ಲಿ 5 ತಿಂಗಳಿಗೆ ಸಿಗುವ ಬಡ್ಡಿ ಎಷ್ಟು? ಇವೆಲ್ಲ ನಮ್ಮ ಡೈಲಿ ಲೈಫಲ್ಲಿ ಭಾಳ ಜನ ಈ ಥರ ಸಾಲಗಳನ್ನು ಮಾಡ್ತಾರೆ. ಅಲ್ಲಿ 48,000 ತಗೊಂಡಿದ್ದಾರೆ ಅಂದ್ಕೊಳ್ಳಿ, 12% ಬಡ್ಡಿ. ಅವ್ರಿಗೆ 5 ತಿಂಗಳಿಗೆ ಬಡ್ಡಿ ಎಷ್ಟು ಸಿಗುತ್ತೆ? ಅವರೆಲ್ಲೋ ಡಿಪಾಸಿಟ್ ಮಾಡಿದ್ದಾರೆ ಅಂದ್ಕೊಳ್ಳಿ, ಎರಡೂ ಇರ್ಬೋದು. ಡಿಪಾಸಿಟ್ ಮಾಡಿದಾಗ ಎಷ್ಟು ಬಡ್ಡಿ ಬರುತ್ತೆ, ಅಥವಾ ಸಾಲ ತಗೊಂಡಾಗ ಅವ್ರಿಗೆ ಎಷ್ಟು ಬಡ್ಡಿ ಕಟ್ಟಬೇಕು, ಇದನ್ನು ಕ್ಯಾಲ್ಕುಲೇಟ್ ಮಾಡೋದು ಹೇಗೆ? ಸೊ ಮಾಸಿಕ ಬಡ್ಡಿ ಲೆಕ್ಕಾಚಾರ ಸೂತ್ರವನ್ನು ನಾವು ಈಗಾಗಲೇ ಮಾಡಿಫೈ ಮಾಡ್ಕೊಂಡಿದ್ದೀವಿ. ಇಲ್ಲಿ m ಅನ್ನೋದು ಏನಾಗಿರುತ್ತೆ, ತಿಂಗಳುಗಳಲ್ಲಿರುತ್ತೆ. ಸೊ ಅದಕ್ಕೆಲ್ಲ ಸಬ್ಸ್ಟಿಟ್ಯೂಟ್ ಮಾಡೋಣ. ಪ್ರಿನ್ಸಿಪಲು 48,000, ರೇಟ್ 12% ಇದೆ ಬಡ್ಡಿ ದರ, ಹಾಗೆಯೇ ತಿಂಗಳು 5 ತಿಂಗಳು ಅಂತ ಹೇಳಿದ್ದಾರೆ. ಸೊ ಇದನ್ನೆಲ್ಲ ಸಬ್ಸ್ಟಿಟ್ಯೂಟ್ ಮಾಡಿ ಸಿಂಪ್ಲಿಫೈ ಮಾಡಿ ಆನ್ಸರ್ ಬಂದುಬಿಡುತ್ತೆ. ಸೊ ಇದನ್ನು ಸಿಂಪ್ಲಿಫೈ ಮಾಡುವಾಗ ಇಲ್ಲಿ 00 ಇದೆ, ಈ 00 ಕ್ಯಾನ್ಸಲ್ ಮಾಡ್ಕೋಬೋದು. ಹಾಗೆ ಕ್ಯಾನ್ಸಲ್ ಮಾಡಿದಾಗ ಈ 12 ಕ್ಯಾನ್ಸಲ್ ಮಾಡ್ಬೋದು. ಓಕೆ. ಸೊ ಉಳಿಯೋದೇನು ಅಂದರೆ ಇಲ್ಲಿ 480 ಇದೆ ಮತ್ತು 5 ಇದೆ, ಮಲ್ಟಿಪ್ಲೈ ಮಾಡಿದರೆ 2,400 ರೂಪಾಯಿ. ನೋಡಿ, 5 ತಿಂಗಳಿಗೇ 2,400 ರೂಪಾಯಿಯನ್ನು ಬಡ್ಡಿಯನ್ನು ಕಟ್ಟಬೇಕಾಗುತ್ತೆ. ಯಾವಾಗ 12% ಬಡ್ಡಿ ಇದ್ದಾಗ, 100% ಬಡ್ಡಿ ಇದ್ದಾಗ 48,000 ರೂಪಾಯಿಗಳಿಗೆ. ಸೊ ಈಗ 100% ಅಂದರೂ ಇಷ್ಟೇ ಆಗುತ್ತೆ. ನಾವು
ಹಾಗಾದರೆ ಕೆಲವು ವ್ಯವಹಾರಗಳಲ್ಲಿ ತುಂಬ ನೋಡ್ತೀವಲ್ಲ ಬಡ್ಡಿ, ಅಂಥದ್ದನ್ನು ನೋಡೋಣ ಮುಂದಕ್ಕೆ. ಈಗ 1600 ರೂಗಳಿಗೆ ಸಾಲಿಯನ್ನು 6% ಬಡ್ಡಿ ದರದಲ್ಲಿ 7 ವರ್ಷ 3 ತಿಂಗಳು. ಇದು ನೋಡಿ, ಈ ಥರ ಕಾಂಪಿಟೇಟಿವ್ ಎಕ್ಸಾಮ್ಗಳಲ್ಲಿ ಕೇಳಿದ್ದಾರೆ. ಅಂದರೆ ವರ್ಷ ಮತ್ತು ಫ್ರ್ಯಾಕ್ಷನ್ಸ್, ವರ್ಷ ಮತ್ತು ತಿಂಗಳು ಎರಡೂ ಕೊಟ್ಟಿದ್ದಾರೆ. ಸೊ ಈಗ ಏನು ಮಾಡಬೇಕು ನಾವು? ಈ ಫಾರ್ಮುಲಾ ಅದೇ ಇರುತ್ತೆ, ಏನು ಚೇಂಜ್ ಆಗೋಲ್ಲ. ಬಟ್ ತಿಂಗಳಿಗೆ ಅಂತ ಮಾಡ್ಕೊಂಡ್ಬಿಟ್ಟಿದ್ವಿ, 7 ವರ್ಷ 3 ತಿಂಗಳು ಅಂತೇಳಿ. ನಮ್ಗೆ ಗೊತ್ತಿದೆ ಏನು ಮಾಡ್ಬೋದು, ಈ 7 ವರ್ಷವೂ ಕೂಡ ತಿಂಗಳಿಗೆ ಕನ್ವರ್ಟ್ ಮಾಡ್ಕೋಬೋದು. ಪ್ಲಸ್ ಇದು ತಿಂಗಳು 3 ತಿಂಗಳಿದೆ, ಅದನ್ನು ಆ್ಯಡ್ ಮಾಡ್ಕೊಂಡ್ರೆ ಆಯಿತು. ಹಾಗಾಗಿ ನಮಗೆ ಈ ಉಳಿದಿದ್ದೆಲ್ಲ ಬರ್ಕೊಂಡ್ರೆ ಪ್ರಿನ್ಸಿಪಲ್ ಅಥವಾ ಅಸಲು ಏನಿದೆ 1600 ರೂಪಾಯಿ ಇದೆ, ರೇಟು 6% ಇದೆ. 7 ವರ್ಷ ಏನಾಗಿದೆ ಇಲ್ಲಿ, 7 ವರ್ಷ ಪ್ಲಸ್ 3 ತಿಂಗಳನ್ನು ನಾವು 12 84 ಪ್ಲಸ್ 3 87 ತಿಂಗಳು ಅದನ್ನೆಲ್ಲ ಸಬ್ಸ್ಟಿಟ್ಯೂಟ್ ಮಾಡಿದ್ವಿ. ಸಬ್ಸ್ಟಿಟ್ಯೂಟ್ ಮಾಡಿದರೆ ನಮ್ಗೆ ಏನಾಯಿತು ಕೇಳಿದರೆ, ಇಲ್ಲಿ ಸಿಂಪ್ಲಿಫೈ ಮಾಡಿ 2 0 ಕ್ಯಾನ್ಸಲ್ ಆಗುತ್ತೆ. ಇಲ್ಲಿ 6 1 6 2 ಕ್ಯಾನ್ಸಲ್ ಆಗುತ್ತೆ. ಸೊ ನೆಕ್ಸ್ಟ್ ಏನು ಅಂದರೆ, ಇಲ್ಲಿ 16 ಇಂಟು 87 ಡಿವೈಡ್ ಆಗಲ್ಲ, 2 ಇದೆ ಇಲ್ಲಿ. 2 ಇಂದ 16 ಡಿವೈಡ್ ಮಾಡ್ಬೋದು, 2 1 2 8 ಅಂತೇಳಿ. ಸೊ ಹಾಗಾಗಿ 8 ಇಂಟು 87 ಇಂಟ್ರೆಸ್ಟು 696 ರೂಪೀಸ್. ನೋಡಿ, ಇಲ್ಲಿ 7 ವರ್ಷ 3 ತಿಂಗಳು ಅಂದರೆ ಈ ರೀತಿ ಫ್ರ್ಯಾಕ್ಷನ್ ಒಂದು ಲೆಕ್ಕ ನೋಡಿದ್ವಿ ನಾವು. ಇನ್ನೊಂದೇನು ಅಂದರೆ, ದಿನದ ಸರಳ ಬಡ್ಡಿ. ಮಕ್ಕಳಿಗೆ ಸ್ನೇಹಿತರೆ, ಈ ಥರದ ಈ ದಿನದ ಸರಳ ಬಡ್ಡಿಯನ್ನು ಲೆಕ್ಕ ಮಾಡುವಂಥ ಸಂದರ್ಭಗಳು ಬರ್ಬೋದು. ಬಟ್ ಇದು ಹೇಗೆ ಅಂತ ನೋಡೋಣ. ಸೊ ಇಲ್ಲಿ ಅದೇ ಥರ ನಾವು ಅದೇ ಫಾರ್ಮುಲಾ I = PTR/100, ಇದನ್ನು ದಿನಕ್ಕೆ ಮಾಡಿಫೈ ಮಾಡ್ಕೋಬೇಕು. ಸೊ ಇಲ್ಲಿ ನಮಗೆ ಏನು ಮಾಡಬೇಕು ಕೇಳಿದ್ರೆ, 365 ದಿನ ಅಂದರೆ 1 ವರ್ಷ ಅಂತ. ಸೊ ಈಗ 365ಕ್ಕೆ ನಾವು 365ರಿಂದ ಡಿವೈಡ್ ಮಾಡಿದರೆ ಇಲ್ಲೂ ಡಿವೈಡ್ ಮಾಡಬೇಕು. ಆಗ ಇದು ಒಂದು ದಿನ ಅಂದರೆ 1/365 ವರ್ಷಕ್ಕೆ ಈಕ್ವಲ್ ಆಗುತ್ತೆ. ಹಾಗೆ ಒಂದು ದಿನ ಅಂದರೆ 1/365 ವರ್ಷ. ಸೊ ಟೈಮ್ ಇದ್ದಲ್ಲಿ ನಾವು ಇದನ್ನು ಸಬ್ಸ್ಟಿಟ್ಯೂಟ್ ಮಾಡಬೇಕು. ಹಾಗಾಗಿ 2 ದಿನ ಅಂದರೆ 2/365, ಅಥವಾ ಡೇಸ್ ಇರೋದ್ರಿಂದ ಡಿ ಅಂತ ತಗೋಬೋದು. ದಿನಗಳಂದರೆ D/365 ಇಯರ್ಸ್ ಅಂತೇಳಿ. ಹಾಗೆ ಸೂತ್ರ ಏನಾಯಿತು ಕೇಳಿದರೆ, I = PR/100. ಟಿ ಬದಲು ಏನಾಯಿತು D/365 ಅಂತ. ಡಿ ಅನ್ನೋದೇನಾಗಿರುತ್ತೆ, ದಿನಗಳಲ್ಲಿ ಇರುತ್ತೆ ಅಂತ. ಓಕೆ. ಸೊ ಈಗ 5000ವನ್ನು ಅಸಲು 9% ಬಡ್ಡಿ ದರದಲ್ಲಿ 146 ದಿನಗಳಿಗೆ. ನೋಡಿ, ಇಲ್ಲಿ ಯಾವುದೇ ಕಾರಣಕ್ಕೂ ಅವರು ಮಂತಿನ ಮಲ್ಟಿಪಲ್ ಡೇಸಲ್ಲಿ ಕೊಡಲ್ಲ. ಅಂದರೆ 30 60 90 ಹೀಗೆ ಕೊಡಲ್ಲ. ಇದು ಡೇಸ್ ಫ್ರ್ಯಾಕ್ಷನ್ ಆಫ್ ಮಂತಲ್ಲೇ ಕೊಟ್ಟಿರ್ತಾರೆ. ಅಂದರೆ ನಮಗೆ ದಿನಗಳಲ್ಲೇ ಲೆಕ್ಕ ಹಾಕಬೇಕು. ಸೊ ಹಾಗೆ ಮಾಡುವಾಗ ದಿನದ ಬಡ್ಡಿ ಸೂತ್ರ ನಾವೀಗ ಮಾಡ್ಕೊಂಡಿದ್ದೀವಲ್ಲ, ಏನು ಅದಕ್ಕೆಲ್ಲ ನೆನ್ಪಿಟ್ಕೋಬೇಕಾಗಿಲ್ಲ. ನೀವು ಬರೀ I = PTR/100 ತಗೊಂಡು, ನಾನೀಗ ಮೆಥಡ್ ಹೇಳಿದ್ದೀನಿ ನಿಮಗೆ, ಆ ರೀತಿ ಅದನ್ನು ಯಾವ್ದು ಬೇಕೋ ಆ ರೀತಿ ಮಾಡಿಫೈ ಮಾಡ್ಕೋಬೋದು. ಇಲ್ಲಿ ಅಸಲು 5000, ಹಾಗೆಯೇ 9% ಬಡ್ಡಿ, ಮತ್ತು 146 ದಿನಗಳು ಅಂತ ಹೇಳಿದ್ದಾರೆ. ಎಲ್ಲ ಸಬ್ಸ್ಟಿಟ್ಯೂಟ್ ಮಾಡಿ, ಸಿಂಪ್ಲಿಫೈ ಮಾಡಿ. ಇಲ್ಲಿ 2 0, ಇಲ್ಲಿ 2 0 ಕ್ಯಾನ್ಸಲ್ ಆಗುತ್ತೆ. ಆಮೇಲೆ 50 ಇಂಟು 9 146 365. 50 ಮತ್ತು 365ರಲ್ಲಿ 5ರಿಂದ ಮಾಡ್ಬೋದು. 5 10 50, ಇಲ್ಲಿ 5 7 35, ಮತ್ತು 15 ಇರುತ್ತೆ, 5 3 15. 73 146 ಮಾಡ್ಬೋದು. ಯಾಕೆಂದರೆ 14 ಇದೆ, 2ರಿಂದ ಮಲ್ಟಿಪ್ಲೈ ಮಾಡಿದರೆ ಇದೇ ಬರುತ್ತೆ. ಸೊ ಹಾಗಾಗಿ ನಾವಿಲ್ಲಿ ಇದನ್ನು 73 1 2 146. ಸೊ ಈಗ ಉಳ್ಕೊಂಡಿರೋದು 10 ಇಂಟು 9 ಇಂಟು 2 92 180. ಸೊ ಇದರ 180 ರೂಪಾಯಿ ಬಡ್ಡಿ ಸಿಗುತ್ತೆ. ಎಷ್ಟಕ್ಕಿದು 5000 ರೂಪಾಯಿಗೆ. ಎಷ್ಟು ಪರ್ಸೆಂಟು? 9% ಹಾಕಿದರೆ 146 ದಿನಗಳಿಗೆ ಸಿಗುವಂಥ ಅಥವಾ ಕೊಡಬೇಕಾಗಿರುವಂಥ ಬಡ್ಡಿ ಅನ್ನುವಂಥದ್ದು. ಹಾಗೆಯೇ 5000 ಅಸಲಿಗೆ 5% ಬಡ್ಡಿ ದರದಲ್ಲಿ 292 ದಿನಗಳಿಗೆ. ಈ ರೀತಿ ಕೇಳಿದಾಗ ನಾವೇನು ಮಾಡೋದು ಅಂತೇಳಿ ಸೂತ್ರವನ್ನು ಬರ್ಕೊಳ್ಳೋದು. ಆಮೇಲೆ ಅಸಲು, ಆಮೇಲೆ ದರ ನೋಡಿ 5% ಇದೆ, 292 ದಿನಗಳು. ಸೊ ಫಾರ್ಮುಲಾಕ್ಕೆ ಸಬ್ಸ್ಟಿಟ್ಯೂಟ್ ಮಾಡಿ, ಸಿಂಪ್ಲಿಫೈ ಮಾಡಿ, ಬಂದುಬಿಡುತ್ತೆ ಆನ್ಸರು. ಸೊ ಇಲ್ಲಿ 2 0 ಕ್ಯಾನ್ಸಲ್ ಆಗುತ್ತೆ. ಮತ್ತು 5ರಿಂದ ಇದಕ್ಕೆ ನಾವು ಡಿವೈಡ್ ಮಾಡ್ಬೋದು. 5ರಿಂದ ಡಿವೈಡ್ ಮಾಡಿದರೆ 5 1 5 ಆಗಲೇ ಮಾಡಿದ್ದೀವಲ್ಲ, 73 3 4 12 7 4 28 23 ಹೋಗುತ್ತಿದ್ದು. 73 1 70, ಇದರ 4. ಓಕೆ. ಸೊ 50 ಇಂಟು 4 ಇಂಟು 1 ಅಂದರೆ 200 ರೂಪೀಸ್. ಇದು ಬಡ್ಡಿಯನ್ನು ಲೆಕ್ಕಾಚಾರ ಮಾಡುವಂಥ. ಓಕೆ. ಒಂದಿಷ್ಟು ಭಯಾನಕ ಬಡ್ಡಿ ದರಗಳು, ಇದ್ರ ಬಗ್ಗೆ ನಾವು ನೋಡಲೇಬೇಕು. ಯಾಕೆಂದರೆ ನಮಗೆ
ಜೀವನದಲ್ಲಿ ಇಂಥ ಬಡ್ಡಿಯ ಸಹವಾಸಿಗಳು ಬರದೇ ಇರಲಿ ಅಂತ ನಾವು ಕೇಳ್ಕೋಬೇಕು. ಬಟ್ ಈಗ ಒಂದು ಲೆಕ್ಕ ನಿಮಗೆ ಇಲ್ಲೊಂದು ಕೊಟ್ಟಿದ್ದೀನಲ್ಲ, ಇದು ನನ್ನ ಜೀವನದಲ್ಲಿ ಫಸ್ಟ್ ತೆಗೆದುಕೊಂಡಿರುವಂಥ ಸಾಲ. ಸೊ ಏನಪ್ಪ ಹೆಂಗೆ ಅಂದರೆ ಬಹಳ ಸಿಂಪಲ್, ಖುಷಿ ಆಯ್ತು ನನಗೆ ತಗೊಳ್ಳುವಾಗ. ಮಾತ್ರ 5,000 ರೂಪಾಯಿ ಸಾಲ ತಗೊಂಡಿದ್ದೆ. ಅವರು ಒಂದು ತಿಂಗಳಿಗೆ 200 ರೂಪಾಯಿ ಬಡ್ಡಿ ಅಂದರು. ಭಾಳ ಖುಷಿ ಆಯಿತು. ಯಾಕೆಂದರೆ 5,000 ರೂಪಾಯಿ ಹೊಂದಾಣಿಕೆ ಮಾಡಲಿಕ್ಕೆ ನಂಗೆ ಕಷ್ಟ ಆಗಿತ್ತು. ತಿಂಗಳಿಗೆ 200 ರೂಪಾಯಿ ಬಡ್ಡಿ ಅಂತ ಅವ್ರು ಕೊಡುವಾಗಲೇ 4,800 ರೂಪಾಯಿ ಕೊಟ್ಟರು. ಅಂದರೆ ಅಡ್ವಾನ್ಸ್ ಬಡ್ಡಿಯನ್ನು ತಗೊಂಡು. ಹಾಗಾದರೆ ಇದರ ವಾರ್ಷಿಕ ಬಡ್ಡಿ ದರ ಎಷ್ಟು ನಂಗೆ ಬೇಕಿದೆ ಕ್ಯಾಲ್ಕುಲೇಟ್ ಮಾಡೋದು. ಅದಕ್ಕೆ ನಾವೇನು ಮಾಡುವಾಗ ಕೇಳಿದರೆ ಮಾಸಿಕ, ಯಾಕೆಂದರೆ ತಿಂಗಳಿಗೆ ಹೇಳೋದ್ರಿಂದ ಮಾಸಿಕ ಬಡ್ಡಿ ಲೆಕ್ಕಾಚಾರ ಸೂತ್ರವನ್ನು ಉಪಯೋಗಿಸೋಣ. PR/100 × M/12 ಮಂತ್ಲಿ ನಮಗೆ ಗೊತ್ತಾಗುತ್ತೆ. ನಮಗೆ ವಾರ್ಷಿಕ ಬಡ್ಡಿ ದರ ಬೇಕು. ಇಲ್ಲಿ ಸಮಯವನ್ನು ನಾವು ತಿಂಗಳಲ್ಲಿ ಹಾಕ್ತೀವಿ. ಸೊ 5,000 ಅನ್ನೋದು ಅಸಲು, ರೇಟ್ ಗೊತ್ತಿಲ್ಲ ನಮಗೆ. 200 ರೂಪಾಯಿ ಬಡ್ಡಿ ಅಂತ ಹೇಳಿದ್ದಾರೆ ಒಂದು ತಿಂಗಳಿಗೆ. ಮಂತು 1 ತಿಂಗಳು ಅಂತ ಗೊತ್ತಾಗುತ್ತೆ ನಮಗೆ. ರೇಟನ್ನು ಫೈಂಡ್ ಔಟ್ ಮಾಡಬೇಕು. ಹಾಗಾಗಿ ಬಡ್ಡಿ ದರ ಫಾರ್ಮುಲಾ ನಾವು ಮಾಡಿಫೈ ಮಾಡಿಕೊಂಡ್ರೆ R = I × 100 × 12 / P × M. ಸೊ ಇದನ್ನು ನಾವೆಲ್ಲ ಸಬ್ಸ್ಟಿಟ್ಯೂಟ್ ಮಾಡೋಣ. ಏನು ಸಬ್ಸ್ಟಿಟ್ಯೂಟ್ ಮಾಡಿದೆ? ಇಂಟ್ರೆಸ್ಟ್ 200, ಹಾಗೆ 100 × 12 / ಪ್ರಿನ್ಸಿಪಲ್ ಅಂದರೆ ಅಸಲು 5,000 ಮತ್ತು 1 ತಿಂಗಳು. ಇವರ ರೇಟ್ ಎಷ್ಟು ಅಂತ ನೋಡೋಣ. ಸೊ ಇಲ್ಲಿ 2 0 ಕ್ಯಾನ್ಸಲ್ ಆಗುತ್ತೆ, ಮತ್ತೊಂದು 0 ಇಲ್ಲಿ ಕ್ಯಾನ್ಸಲ್ ಆಯಿತು. ಸೊ 5 1 5 4 ಅಂತ ಮಾಡ್ಬೋದು ಇಲ್ಲಿ. ಎಸ್, 5ರಿಂದ ಇದಕ್ಕೆ ಡಿವೈಡ್ ಮಾಡಿದರೆ 4 × 12 12 4 48% ಬಡ್ಡಿ. ಯಾವ ಬ್ಯಾಂಕಲ್ಲೂ ಕೊಡ್ತಾರೆ. ಇನ್ನು ಸ್ವಿಸ್ ಬ್ಯಾಂಕಿನ ಗೊತ್ತಿಲ್ಲ ನನಗೆ, ಬಟ್ ಅಲ್ಲಿ ನಾವೇ ಇಂಟ್ರೆಸ್ಟ್ ಕೊಡಬೇಕಲ್ವ, ನಂಗೆ ಗೊತ್ತಿಲ್ಲ, ನಾವು ಅಷ್ಟು ಅಲ್ಲಿವರೆಗೆ ಹೋಗಿಲ್ಲ ಇನ್ನು. ಇದು 48% ಬಡ್ಡಿ ಕೊಟ್ಟಿದ್ದು. ಇದು ಇಂಥ ಸಾಲಗಳು ನಮಗೆ ಪಾಠ ಕಲಿಸ್ಬಿಡ್ತಾವೆ ಜೀವನದಲ್ಲಿ. ಯಾಕೆಂದರೆ ಇದನ್ನು 5,000 ತಗೊಂಡ್ಮೇಲೆ 4,800 ನನ್ನ ಕೈ ಸಿಕ್ಕಿದ್ದು. ಪ್ರತಿ ತಿಂಗಳು 200 ರೂಪಾಯಿ ಕೊಡೋದು. ಭಾಳ ಕ್ಯಾಶುವಲ್ ಆಗಿ ಹೇಳ್ತಾರೆ, ಏನು ಬರೀ 200 ರೂಪಾಯಿ ಕೊಟ್ಟಾಯ್ತಲ್ಲಂತೆ. ಆಮೇಲೆ ನೀವೇನಾದರೂ ಅದರಲ್ಲಿ ಬರೀ ಒಂದು 2,000 ರೂಪಾಯಿ ಇಟ್ಕೊಳ್ರಿ ತಿಂಗಳು, ಮುಂದಿನ ಕೂಡ ಇಲ್ಲ ಹಂಗಾಗಲ್ಲ. ಯಾಕೆಂದರೆ ನಾನು ಬೇರೆಯಿಂದ ತಂದಿರೋದು ಒಂದೇ ಸರಿ 5,000 ಕೊಡಿ, ಇಲ್ಲಾಂದರೆ ನೀವೇ ಇಟ್ಕೊಳ್ಳಿ, ಮತ್ತು ತೊಂದರೆ ಇಲ್ಲ, ಮುಂದಿನ ತಿಂಗಳು ಕೊಡಿ ಅಂತ. ಹಾಗೆ ಒಂದು ಸರಿ ಈ ಥರ ಸಿಕ್ಬಿದ್ರೆ ನಾವು ಇದನ್ನು ತೀರಿಸ್ಬೇಕಂತ ಮತ್ತೊಂದು ಕಡೆ ಸಾಲ ಮಾಡ್ತೀವಿ, ಅಲ್ಲೂ ಬಡ್ಡಿ ಲೆಕ್ಕ ನೋಡೋಕ್ಕೆ ಹೋಗಲ್ಲ. ಸೊ ಹೀಗೆ ಒಂದು ಬಡ್ಡಿಯ ಸುಳಿಯಲ್ಲಿ ನಾವು ಸಿಕ್ಕಾಕೊಂಡು ಹೊರಗೆ ಬರೋಕ್ಕಾಗದೆ ಒದ್ದಾಡ್ಬಿಡ್ತೀವಿ. ಓಕೆ. ಹಾಗೆಯೇ ಇದು ಕೆಲವು ಅಂಗಡಿಗಳಲ್ಲಿ ಸಾಲವನ್ನು ತಗೊಂಡಿರುವಂಥದ್ದನ್ನು ನಾನು ನೋಡಿದ್ದೆ. ಆ ಥರ ಒಂದು ಎಕ್ಸಾಂಪಲು, 10,000ಕ್ಕೆ 1 ತಿಂಗಳಿಗೆ 1,000 ಬಡ್ಡಿ. ಹಾಗಾದರೆ ವಾರ್ಷಿಕ ಬಡ್ಡಿ ಥರ ಎಷ್ಟು, ಇದನ್ನು ನೋಡೋಣ. ಇಲ್ಲಿ ನಾವು ಅದೇ ಥರ ಈಗ ಮಾಡಿದ್ವಲ್ಲ ಹಾಗೆ ಲೆಕ್ಕ ಹಾಕ್ಕೊಂಡು ಇಲ್ಲಿ ನಮಗೆ 10,000 ಅನ್ನೋದು ಅಸಲು, P ಅನ್ನೋದು, ಹಾಗೆಯೇ 1,000 ರೂಪಾಯಿ ಬಡ್ಡಿ ಕೊಡಬೇಕು 1 ತಿಂಗಳಿಗೆ ಅಲ್ವಾ. ಆ ರೇಟನ್ನು ಫೈಂಡ್ ಔಟ್ ಮಾಡಬೇಕು. ಈ ಬಡ್ಡಿ ದರ ಗೊತ್ತಿಲ್ಲ ನಮಗೆ. ನಾವು ಇದನ್ನು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದರೆ ನಮಗೆ ಏನು ಬರುತ್ತೆ ನೋಡಿ. ಸೊ ಈ ಫಾರ್ಮುಲಾನ ಮಾಡಿಫೈ ಮಾಡ್ಕೊಂಡ್ವಿ. R = ಆ ರೀತಿ ಇಲ್ಲೆಲ್ಲ ವ್ಯಾಲ್ಯೂಸನ್ನು ಹಾಕ್ತೀವಿ. ಹೌದು, ನಾವು ಕ್ಯಾನ್ಸಲ್ ಮಾಡೋಕ್ಕಾದ್ರೆ ಕ್ಯಾನ್ಸಲ್ ಮಾಡಿ. 3 zeros ಇಲ್ಲೇ ಹೋಯ್ತು, ಮತ್ತೊಂದು 0 ಇಲ್ಲಿಂದ ಹೊರಟೋಗುತ್ತೆ. ಓಕೆ. ಸೊ ಉಳ್ಕೊಳ್ಳೋದು ಎಷ್ಟು ಅಂದರೆ 1 × 10 × 12 / 1 × 1. ಸೊ ಈಗ ಅದನ್ನು ಸಿಂಪ್ಲಿಫೈ ಮಾಡಿ ಮಲ್ಟಿಪ್ಲೈ ಮಾಡಿದರೆ ನಮಗೆ 10 ಮತ್ತು 12 ಮಲ್ಟಿಪ್ಲೈ ಮಾಡಿದರೆ ಸಿಗುತ್ತೆ 120%. ಇದಕ್ಕೆ ಜೀವ ಬಿಡ್ತಾರೆ. ಈ ಸಾಲಕ್ಕೂ ಕೂಡ ಕೈ ಕಾಲು ಹಿಡಿದು ಬೇಡಿ ತಗೊಳ್ಳುವಂಥ ಒಂದು ವ್ಯಾಪಾರಸ್ಥರನ್ನು, ಅಂಗಡಿಗಳನ್ನು, ಸಣ್ಣ ಸಣ್ಣ ಅಂಗಡಿಗಳು ನೋಡಿದ್ದೀನಿ. 10,000 ತಗೊಂಡ್ರೆ ನಾಳೆನೇ ಅಥವಾ ನಾಳೆ 2-3 ದಿನಕ್ಕೆ ವಾಪಸ್ ಕೊಡ್ತೀನಿ ಅಂತಾರೆ. ಒಂದು ದಿನಕ್ಕೆ ಅವರು ಒಂದು ತಿಂಗಳಿಗೆ, ಇದರಲ್ಲಿ ದಿನದ್ದು ಕೂಡ ಇದೆ ಬಿಡಿ. ಸೊ ಇಲ್ಲಿಗೆ ಇದನ್ನು ಕಂಪ್ಲೀಟ್ ಮಾಡೋಣ. ನಿಮಗೇನಾದರೂ ಇದು ಉಪಯೋಗ ಆಯಿತು ಅಂತ ಭಾವಿಸ್ತೇನೆ. ಥ್ಯಾಂಕ್ ಯು.